ಈಗ ಶುರು ಆಗ್ತಾ ಇದೆ ದೇಶದ ಅತಿ ದೊಡ್ಡ ಮುಕದ್ದಮೆ ಆಪ್ಕಿ ಅದಾಲತ್ ರಜತ್ ಶರ್ಮಾ ಅವರೊಂದಿಗೆ. ನಮಸ್ಕಾರ. ಆಪ್ಕಿ ಅದಾಲತ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಆಪ್ಕಿ ಅದಾಲತ್ಗೆ ಇವತ್ತು ಬರ್ತಿರೋ ವ್ಯಕ್ತಿ ಎಂಥವ್ರು ಅಂತಂದ್ರೆ, ಅವರು ಹುಟ್ಟಿದ್ದು ಪಾಕಿಸ್ತಾನದಲ್ಲಿ, ಆದ್ರೆ ಅತಿ ಹೆಚ್ಚು ಪಾಪ್ಯುಲರ್ ಆಗಿದ್ದು ಹಿಂದೂಸ್ತಾನದಲ್ಲಿ. ಇವರು ಎಂಥ ಪರ್ಸನಾಲಿಟಿ ಅಂದ್ರೆ, ಇವರು ತಮ್ಮ ರೈಟಿಂಗ್ಸಿಂದ, ತಮ್ಮ ಟ್ವೀಟ್ಸಿಂದ, ತಮ್ಮ ಇಂಟರ್ವ್ಯೂಸ್ನಿಂದ, ತಮ್ಮ ಮಾತುಗಳಿಂದ ಯಾವಾಗಲೂ ಹೊಸ ವಿವಾದಗಳನ್ನ ಹುಟ್ಟಾಕಿದ್ದಾರೆ. ಪ್ಲೀಸ್ ವೆಲ್ಕಮ್ ಜನಪ್ರಿಯ ಲೇಖಕ ಹಾಗೂ ಕಮೆಂಟೇಟರ್ ತಾರಿಕ್ ಫತೆ. ಹಾಗೂ ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಮ್ಮ ಜಡ್ಜ್ ವರಿಷ್ಠ ಪತ್ರಕರ್ತ ರಾಹುಲ್ ದೇವ್. ಮತ್ತು ಇವತ್ತಿನ ಮೊಕದ್ದಮೆ ಶುರು ಮಾಡೋದಕ್ಕೂ ಮುಂಚೆ, ಆರೋಪ ವಿಚಾರಣೆಗಳ ಶುರು ಮಾಡೋದಕ್ಕೂ ಮೊದಲು ತಾರಿಕ್ ಫತೆ ಅವರ ಕರಿಯರ್ ಅನ್ನ ಒಮ್ಮೆ ನೋಡೋಣ. ತಾರಿಕ್ ಫತೆ ಒಬ್ಬ ರೈಟರ್, ಕಾಮೆಂಟೇಟರ್ ಹಾಗೂ ಟಿವಿ ಪ್ರೆಸೆಂಟರ್. ಪಾಕಿಸ್ತಾನದಲ್ಲಿ ಹುಟ್ಟಿದ ಇವರು ಕೆನಡಾದಲ್ಲಿ ವಾಸಿಸುತ್ತಾರೆ. ಆದರೆ ಇವರು ಜನಪ್ರಿಯರಾಗಿದ್ದೇ ಪಾಕಿಸ್ತಾನ ಹಾಗೂ ಇಸ್ಲಾಂ ಬಗೆಗಿನ ಇವರ ಹೇಳಿಕೆಗಳಿಂದ. ತಾರಿಕ್ ಫತೆ ಸ್ವತಃ ಹೇಳೋ ಹಾಗೆ ಇವರು ಪಾಕಿಸ್ತಾನದಲ್ಲಿ ಹುಟ್ಟಿದ ಒಬ್ಬ ಇಂಡಿಯನ್. ಇವರು ಹೇಳ್ತಾರೆ ತಾನು ಇಸ್ಲಾಂನಲ್ಲಿ ಹುಟ್ಟಿದ ಒಬ್ಬ ಪಂಜಾಬಿ ಎಂದು. ತಾವು ಸಲ್ಮಾನ್ ರುಶ್ದಿ ಅವರ ಸಾವಿರಾರು ಮಿಡ್ ನೈಟ್ ಚಿಲ್ಡ್ರನ್ಗಳಲ್ಲಿ ಒಬ್ಬ ಎಂದು ತಾರಿಕ್ ಹೇಳ್ತಾರೆ. ತಾರಿಕ್ ಫತೆ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಒಬ್ಬ ಲೆಫ್ಟಿಸ್ಟ್ ಆಗಿದ್ರು. 1977ರಲ್ಲಿ ತಾರಿಕ್ ಫತೆ ಒಬ್ಬ ಜರ್ನಲಿಸ್ಟ್ ಆಗಿದ್ದಾಗ ಜಿಯಾ ಉಲ್ ಹಕ್ರ ಆಳ್ವಿಕೆಯಲ್ಲಿ ಇವರ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿ ಇವರನ್ನ ಜೈಲಿಗೆ ಹಾಕಲಾಗಿತ್ತು. 1978ರಲ್ಲಿ ತಾರಿಕ್ ಫತೆ ಪಾಕಿಸ್ತಾನವನ್ನ ಬಿಟ್ಟು ಸೌದಿ ಅರೇಬಿಯಾಗೆ ಹೊರಟು ಹೋದ್ರು. ಅಲ್ಲಿ ಇವರು 10 ವರ್ಷಗಳ ತನಕ ಒಂದು ಅಡ್ವರ್ಟೈಸಿಂಗ್ ಕಂಪನಿಯಲ್ಲಿ ಕೆಲಸ ಮಾಡಿದ್ರು. 1987ರಲ್ಲಿ ತಾರಿಕ್ ಫತೆ ಕೆನಡಾಗೆ ಹೋಗಿ ನೆಲೆಸಿದ್ರು. ತಾರಿಕ್ ಫತೆ ಪಾಕಿಸ್ತಾನದ ಬಹುಮುಖ್ಯ ಕ್ರಿಟಿಕ್ ಆಗಿದ್ದಾರೆ. ಪಾಕಿಸ್ತಾನದಲ್ಲಿ ತಾರಿಕ್ ಫತೆ ಅವರ ವೆಬ್ಸೈಟ್ ಅನ್ನ ಬ್ಲಾಕ್ ಮಾಡಲಾಗಿದೆ. ತಾರಿಕ್ ಫತೆ ಅವರ ಮೇಲೆ ಯಾವುದೇ ಪಬ್ಲಿಕ್ ಮೀಟಿಂಗ್ ಆಗಲಿ ಅಥವಾ ಲೆಕ್ಚರ್ ಕೊಡೋದಕ್ಕೆ ಅಲ್ಲಿ ನಿರ್ಬಂಧ ಹೇರಲಾಗಿದೆ. ಆಪ್ಕಿ ಅದಾಲತ್ನಲ್ಲಿ ತಾರಿಕ್ ಫತೆ ಅವರು ಸ್ವತಃ ತಮ್ಮ ಸಮರ್ಥನೆ ಮಾಡಿಕೊಳ್ಳುತ್ತಾರೆ. ಹಾಗಿದ್ರೆ ಬನ್ನಿ ಶುರು ಮಾಡೋಣ ಇವತ್ತಿನ ವಿಶೇಷ ಮೊಕದ್ದಮೆ. ಕಾಮೆಂಟೇಟರ್, ರೈಟರ್ ತಾರಿಕ್ ಫತೆ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮೊದಲನೇ ಆರೋಪ. ಇವರು ಇಮ್ರಾನ್ ಖಾನ್ ರನ್ನ ಕಾಡ್ತಾರೆ ಅಂತ ಆಪ್ಕಿ ಅದಾಲತ್ನಲ್ಲಿ ತಾರಿಕ್ ಫತೆ ಮೇಲೆ ಆರೋಪ ಇದೆ. ಈಗ ತಾರಿಕ್ ಸಾಬ್, ಇಮ್ರಾನ್ ಖಾನ್ ಅವರು ಪಾಕಿಸ್ತಾನದ ಪ್ರಧಾನಮಂತ್ರಿ. ಆದ್ರೆ ನೀವು ಬಾಯಿ ಬಿಟ್ಟಾಗ್ಲೆಲ್ಲ ಅವ್ರನ್ನ ತಿವಿತೀರಲ್ಲ. ನಾನು ತಿವಿಯಲ್ಲ ಸ್ವಾಮಿ. ಇವರ ಸತ್ಯಾಸತ್ಯತೆಯ ಬಗ್ಗೆ ನಾನು ಹೇಳ್ತಾ ಇದ್ದೀನಿ. ಮುಂಚೆನೂ ನಾನು ಇದ್ರ ಬಗ್ಗೆ ಹೇಳಿದ್ದೆ ನಿಮಗೆ. ತಮ್ಮ ಆಡಳಿತದ ಬಗ್ಗೆ ಸಂಪರ್ಕನೇ ಇಲ್ಲ, ಇವರಿಗೆ ಸುಮಾರು ಜನ ಹೆಂಡತಿಯರಿದ್ದಾರೆ ಅಂತ. ಸೊ ಈಗ ಇವರು 3ನೇದೋ 4ನೇದೋ ಮಾಡ್ಕೊಂಡಿದ್ದಾರೆ. ಸೊ ಇವರ ಆದ್ಯತೆಗಳು ಬದಲಾಗ್ತಾನೆ ಹೋಗ್ತಾ ಇದೆ. ನೀವು ಹೇಳ್ತೀರಾ ಇವರೊಬ್ಬ ನಿಷ್ಪ್ರಯೋಜಕ, ಪಾಕಿಸ್ತಾನದ ಮೇಲೆ ಹೇರಿದ್ದಾರೆ, ಇವರ ಸರ್ಕಾರ ಅಪ್ರಾಮಾಣಿಕವಾಗಿದೆ, ಕಳ್ಳಾಗ್ಬೇಕು ಅಂದ್ರೆ ಒಂಚೂರಾದ್ರೂ ಕಳ್ಳಾಗ್ಬೇಕು ಅಂದ್ರೆ ಅವನ ತಲೆಯಲ್ಲಿ ಏನಾದ್ರೂ ಇರಬೇಕು, ಅವನೇನಾದ್ರೂ ಪ್ಲಾನ್ ಮಾಡಬೇಕು. ಅವನ ತಲೆ ಪೂರ್ತಿ ಖಾಲಿ ಇದೆ. ಇಂಥವ್ರನ್ನ ನಾನು ಕರಿತಾ ಇದ್ದಿದ್ದೆ ಇಮ್ ದ ಡಿಮ್. ಇವರು ಹಿ ಹ್ಯಾಸ್ ನೋ ಸಬ್ಸ್ಟೆನ್ಸ್. ಇಂಥವ್ರನ್ನ ಸಲ್ಮಾನ್ ರುಶ್ದಿ ಅವ್ರು ಕರಿತಾ ಇದ್ರು ಇಮ್ ದ ಡಿಮ್ ಅಂತ. ಆದ್ರೆ ಈ ಇಮ್ರಾನ್ಗೆ ಏನಾಗಿದೆ ಅಂದ್ರೆ ಲೈಟ್ ಡಿಮ್ ಆಗೋಗಿದೆ ಒಳೊಳಗೇನೆ. ನಾನು ಇವ್ರನ್ನ 1970ಇಂದ ಕವರ್ ಮಾಡ್ತಾ ಇದ್ದೆ. ನಾನು ಜರ್ನಲಿಸ್ಟ್ ಆಗಿದ್ದಾಗ ಮೊದಲನೇ ಬಾರಿ ಇವರು ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಜೊತೆ ಹೋಗಿದ್ರು. ಇವ್ರು ಬಹಳ ಫೇಕ್ ಟೈಪ್ ನ ಮನುಷ್ಯ, ನಕಲಿ ಪಠಾಂತರ. ಪಠಾಣ್ ಅಂತಂದ್ರೆ ನೋಡಿ ನಮ್ಮಲ್ಲೊಂದು ಕಾನ್ಸೆಪ್ಟ್ ಇದೆ. ಈಗ ಒಂದ್ ಕಡೆ ಖಾನ್ ಅಂತ ಹೆಸರಿರೋ ಪಠಾಣ್ ಇರ್ತಾರೆ, ಇನ್ ಕೆಲವ್ರು ಇರ್ತಾರೆ ಖಾನ್ ನೂನ್ ಅದು. ಇನ್ ಕೆಲವರು UP CPಲೂ ಕೂಡ ಪಠಾಣ್ರಿದ್ದಾರೆ. ಶಾಜಹಾನ್ಪುರದಲ್ಲೂ ಕೆಲವರು ಪಠಾಣ್ರಿದ್ದಾರೆ, ಕೆಲವರು ಅಸ್ಲಿ ಪಠಾಣ್ ಇರ್ತಾರೆ, ಕೆಲವರು ಇರ್ಫಾನ್ ಪಠಾಣ್ ಇರ್ತಾರೆ. ಇವ್ರೆಂತ ಪಠಾಣ್ರಂದ್ರೆ ಇವರು ಪಠಾಣ್ರ ಅಲ್ವೇ ಅಲ್ಲ. ಇವರು ಖಾನ್ ಅಂಟಿಸ್ಕೊಂಡಿದ್ದಾರೆ. ಇವರು ಜಲಂಧರ್ ಕಡೆಯವರು. ಇವರ ಅಮ್ಮ ಜಲಂಧರ್ನವರು, ಇವ್ರ ಖಾಲ ಅಮೃತ್ಸರ್ದವರು, ಇವರು ಲೂಧಿಯಾನ, ಲಾಹೋರ್ ಅಲ್ಲಿನ ಮಾಲ್ಗಳಿವರೆಲ್ಲ. ಆದ್ರೆ ಗಂಡಸ್ತನದ ಶೋ ಮಾಡೋದಕ್ಕೆ ಹೇಳ್ತಾರೆ ನಾವು ಪಠಾಣ್ರು.
ಯಾವ ಸೀಮೆ ಪಠಾಣ ಗುರು ನೀನು? ಇವರು ಕ್ರಿಕೆಟ್ ಅಲ್ಲಿದ್ದಾಗ ಪಾಕಿಸ್ತಾನಿ ಟೀಮ್ಗೆ ಕ್ಯಾಪ್ಟನ್ ಆಗಿದ್ದಾಗ ತುಂಬಾ ಫೆರೋಷಿಯಸ್ ಪ್ಲೇಯರ್ ಅಂತ ಹೆಸರು ತಗೊಂಡಿದ್ರಲ್ಲ. ಅಯ್ಯೋ, ಫೆರೋಷಿಯಸ್ ಗಿರೇಷಿಯಸ್ ಏನೂ ಇಲ್ಲ ಸರ್. ಈತ ಅವ್ನ್ ಚಿಕ್ಕಪ್ಪನ ಬೇಸಿಸ್ ಮೇಲೆ ಟೀಮ್ ಒಳಗಡೆ ಸೇರ್ಕೊಂಡ 1970ಲಿ. ಅವ್ನ್ ಲೈನ್ ಅಂಡ್ ಲೆಂತ್ ಕೂಡ ಸರಿಯಾಗಿರ್ಲಿಲ್ಲ. ಇವ್ರು ಚಿಕ್ಕಪ್ಪ ಒಬ್ಬರಿದ್ರು, ಜನರಲ್ ಬರ್ಕಿ ಅಂತ. ಜನರಲ್ ಬರ್ಕಿ ಅವರೇ ಇವನನ್ನ ಟೀಮಿಗೆ ತಗೊಂಡ್ರು. ಅವಾಗ ಪಾಕಿಸ್ತಾನದಲ್ಲಿ ಇಬ್ರು ಫಾಸ್ಟ್ ಬೌಲರ್ಸ್ ಇದ್ರು, ಆಸಿಫ್ ಮಸೂದ್ ಮತ್ತು ಸರ್ಫರಾಜ್ ನವಾಜ್. ಆಮೇಲೆ ಮಾಜಿದ್ ಖಾನ್ ಕೂಡ ಇವ್ರ ಕಸಿನ್ ಏನಿದ್ರು, ಅವರು ಆಡ್ತಾ ಇದ್ರು, ಕ್ಯಾಪ್ಟನ್ ಆಗಿದ್ರು. ಜಹೀರ್ ಅಬ್ಬಾಸ್ ಹಮೀದ್ ಮಾತಾಡ್ತಿದ್ದೀನಿ ನಾನು. ಇವ್ರನ್ನ ಬೈ ಫೋರ್ಸ್ ಆಗಿ ಟೀಮಿಗೆ ಆಡ್ಸಿದ್ರು. ಅಂದ್ರೆ ಪಾಕಿಸ್ತಾನದಲ್ಲಿ ನಾವು ಪೌವ ಅಂತ ಕರಿತೀವಿ. ಪೌವ ಅಂದ್ರೆ ಅದಲ್ಲ, ಆಟಂ ಬಾಂಬಲ್ಲಿ ಇರುತ್ತಲ್ಲ ಅದಲ್ಲ. ಸೊ ಇವನ ಟೀಮಿಗೆ ಸೇರ್ಸ್ಕೊಂಡ್ಬಿಟ್ರು. ಫಾರ್ ದ ಫಸ್ಟ್ ಟೈಮ್ 3 ಮ್ಯಾಚಸ್ ಹಿ ಕುಡ್ ಫೈಂಡ್ ಎನಿ ಲೈನ್, ಲೆಂತ್ ಆರ್ ವಿಕೆಟ್ಸ್. ಸೊ ನಿಮಗೆ ಚಾನ್ಸ್ ಮೇಲೆ ಚಾನ್ಸ್ ಅವ್ರು ಕೊಡ್ತಾ ಹೋಗ್ತಿದ್ರೆ ನೀವು ಏನಾದ್ರೂ ಒಂದು ಮಾಡೇ ಮಾಡ್ತೀರಲ್ಲ. ಮತ್ತೆ ಬೆಳ್ಳಿಗೆ ಬೇರೆ ಇದ್ರು, ಒಳ್ಳೆ ಹೈಟ್ ಬೇರೆ, ಆಂಟಿಗಳು ಜೊಲ್ ಸುರಿಸ್ತಾ ಇದ್ದಾರೆ ಎಲ್ಲಾ ಕಡೆನೂ. ಇಮ್ರಾನ್ ಖಾನ್ ಅಂತ. ಸೊ ನನಗೆ ನೆನಪಿದೆ, ಅವರ ಟಿ ಶರ್ಟ್ ಮೇಲೆ ಬರ್ದಿರ್ತಿತ್ತು ಬಿಗ್ ಬಾಯ್ಸ್ ಪ್ಲೇ ಎಟ್ ನೈಟ್. ಈಗ ನಾನು ಅಲ್ಲ ಸರ್, ಇದು ಬೇಗಂ ಅವರು ಒನ್ ಆಫ್ ಹಿಸ್ ವೈಫ್ಸ್ ರೆಹಮ್ ಖಾನ್ ಅವರು ಪುಸ್ತಕ ಬರ್ದಿದ್ದಾರೆ. ಅವ್ರ ಹೆಸರು ರೆಹಮ್ ಖಾನ್ ಇರಬೇಕು, ನನಗೆ ನೆನಪಿಲ್ಲ. ಅದೇನೋ ಅದು ತುಂಬಾ ಡೀಟೇಲ್ ಆಗಿ ಬರ್ದಿದ್ದಾರೆ. ಇವರು ಇಷ್ಟಪಡುವಂಥ ಮಿಡ್ ನೈಟ್ಸ್ ಏನೇನು ಅಂತ ಹ್ಯಾಬಿಟ್ಸ್. ದಿಸ್ ಮ್ಯಾನ್ ಈಸ್ ಕಂಪ್ಲೀಟ್ಲಿ ಅಟ್ ಎ ಲಾಸ್ ಆಫ್ ಎನಿ ಇಂಟೆಲೆಕ್ಟ್ ದಟ್ ಈಸ್ ಅವೈಲೇಬಲ್. ನೋಡಿ ತಾರಿಕ್ ಸಾಬ್, ಅದೆಲ್ಲ ಏನೇ ಇದ್ರು ಪಾಕಿಸ್ತಾನದ ಜನತೆ ಅವರನ್ನ ಆರಿಸಿದ್ದಾರೆ, ಪ್ರಧಾನಮಂತ್ರಿ. ಯಾರು ನಿಮಗೆ ಹೇಳಿದ್ದು? ಪಾಕಿಸ್ತಾನದ ಜನತೆ ಯಾವಾಗ ಯಾರನ್ನ ಆರಿಸ್ಬಿಟ್ಟಿದ್ದಾರೆ? ಈಗಷ್ಟೇ ಎಲೆಕ್ಷನ್ ನಡೀತಲ್ಲ ಪಾಕಿಸ್ತಾನದಲ್ಲಿ, ಮತ್ತೆ ಅವರು ಎಲೆಕ್ಷನ್ ಎಲ್ಲಾಯ್ತು ಎಲೆಕ್ಷನ್ ಸರ್. ನಾನು 2 ಕಾನ್ಸ್ಟಿಟ್ಯೂಯೆನ್ಸಿ ನಿಮ್ಗೆ ಹೆಸರು ಹೇಳ್ತೀನಿ, ಅಲ್ಲಿ ಬರೀ 2% ವೋಟ್ ಆಗಿದೆ. ಇಷ್ಟೆಲ್ಲ ಆಗೋ ಹಾಗಿದ್ರೆ ನಾನೇ ಪ್ರೈಮ್ ಮಿನಿಸ್ಟರ್ ಆಗ್ತಾ ಇದ್ದೆ, ಜಾಸ್ತಿ ಹಣನ ಹಾಕಿ. ಈ ಬಾಜ್ವಾ ಸಾಬ್ ಮತ್ತೆ ಶರೀಫ್ ಸಾಬ್ ನೋಡಿ, ಪಾಕಿಸ್ತಾನದ ಎಲೆಕ್ಟೆಡ್ ಪ್ರೈಮ್ ಮಿನಿಸ್ಟರ್ ನವಾಬ್ ಶರೀಫ್ ಅವರು. ನವಾಬ್ ಶರೀಫ್, ನೀವು ಬೇಕಿದ್ರೆ ಎಲೆಕ್ಟ್ ಮಾಡಿ, ಡಿಸೆಲೆಕ್ಟ್ ಮಾಡಿ, ಹೊರಗಡೆ ಹಾಕಿ, ಏನಾದರೂ ಮಾಡ್ಕೊಳ್ಳಿ. ಆದರೆ ಯಾವುದೇ ಬುದ್ಧಿವಂತನ ಹತ್ರ ಹೋಗಿ ಎಲೆಕ್ಷನ್ ಆಯಿತು ಪಾಕಿಸ್ತಾನದಲ್ಲಿ ಅಂತ ಹೇಳಿದ್ರೆ, ಇದು ಹೇಗೆ ಅಂದರೆ ಲೇಟ್ ನೈಟ್ ಶೋನಲ್ಲಿ ಏನಾದರೂ ದಗಲ್ಬಾದಿ ನಡೆಯುತ್ತಲ್ಲ, ಅದಿದು. ಎಲ್ಲ ಪಾಕಿಸ್ತಾನಿಸ್ಗೂ ಗೊತ್ತು ಇದು ಫ್ರಾಡ್ ಅಂತ. ಪ್ರತಿಯೊಬ್ಬ ಪಾಕಿಸ್ತಾನಿಗೂ ಗೊತ್ತಿದೆ ನಿಜವಾಗ್ಲೂ ಸರ್ಕಾರನ ಜನರಲ್ಲೇ ನಡೆಸೋದು ಅಂತ. ಹಾಗೆ ಈ ಅವ್ರ ಎದುರಿಗೆ ಯಾರೇ ನಿಂತರೂ ಅವ್ರು ಜೈಲಿಗೆ ಹೋಗ್ತಾರೆ. ಈಗ ನೀವೇ ನೋಡಿ ಪಾಕಿಸ್ತಾನದಲ್ಲಿ ಯಾರು ಜೈಲಿಗೆ ಹೋಗಿದ್ದಾರೆ ಅಂತ. ಹಾಗೆ ಯಾರು ಮಾಯ ಆಗ್ತಿದ್ದಾರೆ ಅಂದ್ರೆ ನೀವ್ ಹೇಳ್ತಿರೋದು ಸೈನ್ಯನೇ ಇವ್ರನ್ನ ಮಾಡಿದ್ದು. ಇನ್ಯಾರು ಮಾಡ್ತಾರೆ ಪಾಕಿಸ್ತಾನದಲ್ಲಿ ಭಗವಂತನೇ ಸೈನ್ಯ. ಪಾಕಿಸ್ತಾನದ ಸೈನ್ಯ ಅಂತೂ ಮೇಲಿರೋನಿಂದ ಗುತ್ತಿಗೆ ತಗೊಂಡ್ಬಿಟ್ಟಿದ್ದಾರೆ, ನಾವೇ ಮಾಡ್ತೀವಿ ಅಂತ. ಕೈಯಲ್ಲಿ ಲೋಟ ಬಾಯಲ್ಲಿ ಪಾನ್ ಇಟ್ಕೊಂಡಿರುತ್ತೆ ಪಾಕಿಸ್ತಾನ್ ಮತ್ತೆ ಸೈನ್ಯ ಫೌಜ್. ನಾವು ಮಾಡಿದ್ದ ಪಾಕಿಸ್ತಾನನ. ನಿಮ್ಮ UP ಬಿಹಾರದಲ್ಲಿ ನವಾಬ್ರೇನಿದ್ರು, ಅವ್ರು ಮಾಡಿದ್ದು ಪಾಕಿಸ್ತಾನ. ಆದ್ರೆ ನೀವ್ ಹೇಳ್ತಿರೋದು ಇಮ್ರಾನ್ ಖಾನ್ ತಮ್ಮ ಸರ್ಕಾರನ ನಡೆಸ್ತಿಲ್ಲ, ಇವರ ವೈಫ್ ಏನಿದ್ದಾರೆ ಬುಷ್ರಾ ಬೀಬಿ ಅವ್ರು ನಡೆಸ್ತಾರೆ. ಅವರು ಜಾದು ಅದನ್ನ ಚಲಾಯಿಸೋದ್ರಲ್ಲಿ ಶಿ ಇಸ್ ಎಕ್ಸ್ಪರ್ಟ್. ಹೌದಾ? ಇಲ್ಲಿ ನೋಡಿ, ಈಗ ಒಂದು ದೇಶದ ಪ್ರೈಮ್ ಮಿನಿಸ್ಟರ್ ಹಜ್ ಯಾತ್ರೆಗೆ ಹೋದಾಗ, ಮತ್ತೆ ನಿಮ್ಮ ಹಿಂದೂಸ್ತಾನದಿಂದನೂ ಎಷ್ಟೋ ಲಕ್ಷ ಜನ ಹಾಜಿಗೆ ಹೋಗ್ತಾರೆ, ಇಲ್ಲೂ ಮುಸ್ಲಿಮ್ಸ್ ಇರ್ಬೋದು, ಮತ್ತವರು ಚಪ್ಪಲಿನೂ ಹಾಕೊಳ್ಳಾಗಿಲ್ಲ. ಮಕ್ಕ ಚಪ್ಪಲಿ ಹಾಕೊಂಡ್ರೆ ಮಕ್ಕ ಅಪವಿತ್ರ ಆಗೋಗುತ್ತೆ ಅಂತಂದ್ರೆ, ಸೊ ಗಂಡ ಹೆಂಡತಿ ಇಬ್ರು ಬರಿಗಾಲಲ್ಲೇ ಹೋದ್ರು. ಅದು ಸೌದಿನವ್ರು ನೋಡ್ತಿದ್ದಾರೆ, ಇದೇನ್ ಗುರು ವಿಚಿತ್ರ ಅಂತ. ಅವ್ರು ಹೇಳ್ತಾರೆ, ಬುಷ್ರಾ ಬೀವಿ ಹೇಳಿದ್ರು ಹಜ್ಗೆ ಬರಿಗಾಲಲ್ಲಿ ಹೋಗ್ಬೇಕು ಅಂತ. ಮತ್ ಅಲ್ಲಿ ನೋಡಿದ್ರೆ ಇಡೀ ಮಕ್ಕನೇ ಚಪ್ಪಲಿ ಹಾಕೊಂಡಿದೆ. ಅರೆ, ನಾನು ಕೂಡ ಹಜ್ ಮಾಡಿದ್ದೀನಿ ಸರ್. ಇವ್ರು ಎಲ್ಲಿಂದ ಅದ್ ಯಾರು ಮಾಟ ಮಾಡಿದ್ದಾರೆ? ಅವ್ರು ಹೇಳ್ತಾರೆ ಇವತ್ತು 11 ಗಂಟೆಗೆ ನೀವು ಹೀಗೆ ತಿರುಗಬೇಕು ಅಂತ. ಅವ್ರು ಆ ಕಡೆ ತಿರುಗ್ತಾರೆ. ಒಂದೊಂದ್ಸಲ ಆಕೆ ಹೇಳ್ತಾಳೆ ಗೋಡೆಗಳು ಕೂಡ ನನ್ನನ್ನು ಕರೆದು ಮಾತಾಡ್ಸ್ತೀವಿ ಅಂತ. ಅಲ್ಲ, ಅವ್ರದನ್ನ ನಂಬಿಡ್ತಾರೆ. ನಿಜವಾಗ್ಲೂ ಬುಷ್ರಾ ಬೇಬಿ ಇದಾರೆ, ಯಾರಾದ್ರೂ ಗಂಡಸು ಬುರ್ಕಾದಲ್ಲಿ ಕೂತಿದಾರ ಅಂತಾನು ಗೊತ್ತಿರಲ್ಲ. ನಮ್ಗೆ ಗೊತ್ತು ಹೂ ಇಸ್ ಶಿ. ಅಲ್ಲ, ಇವರು ಸೌದಿ ಅರೇಬಿಯಾದಿಂದ ಅಮೆರಿಕಕ್ಕೆ ಹೋಗ್ತಾ ಇದ್ರು. ಮೋದಿಜಿಯವರಿಗೆ ಒಂದಷ್ಟು ಬೈಯಕ್ಕೆ ಹೋಗ್ತಿದ್ರು. ಸೌದಿನವ್ರು ಹೇಳಿದ್ರು, ಅಪ್ಪ ಈ ನಿನ್ ಹೆಂಡತಿ ಏನಿದ್ದಾಳೆ ಅವಳನ್ನ ಮೊದಲು ವಾಪಸ್ ಕಳ್ಸು, ಸುಮ್ನೆ ಅನಾಹುತ ಆಗೋಗುತ್ತೆ, ಜಾದು ಗೀದು ಏನಾದ್ರೂ ಉಲ್ಟಾ ಹೊಡೆದ್ಬಿಟ್ರೆ ಅಂತ. ಸೊ ಇವರು ಖುದ್ದಾಗಿ ಮಾಡ್ತಾ ಇದ್ರು ಜಾದೂನ. ನಾವು ನೋಡಿದ್ವಿ ಅದನ್ನ. ಇವರು ಡೊನಾಲ್ಡ್ ಟ್ರಂಪ್ ಜೊತೆ ಕೂತಿದ್ದಾಗ ಮಾಟ ಮಾಡ್ತಾ ಇದ್ರು. ಅವರು ಮಾಟ ಅಂತ ತಾನೇ ಕರೆಯೋದು ಅದನ್ನ. ಆ ಫೋಟೋ ಇಟ್ಕೊಂಡು ಅವ್ನು ಏನ್ ಮಾಡ್ತಿದ್ದ? ನೀವು ಯಾವತ್ತಾದ್ರೂ ನೋಡಿದಿರಾ ನಿಮ್ ಜೊತೆ ಮೀಟಿಂಗ್ ಮಾಡ್ತಾ ಇರೋದು? ಒಂದು ಸಣ್ಣ ಬಿಸ್ನೆಸ್ ಆಗಿದ್ರು ಸರಿ, ಫಾರ್ ಎಕ್ಸಾಂಪಲ್ ಕೆಫೆಟೇರಿಯಾ ಎಲ್ಲ ಓಪನ್ ಮಾಡೋದು ಅಂತ. ನೀವೇನಾದ್ರೂ ಗೀತಾ ತಗೊಂಡೋಗ್ತೀರಾ ಅಲ್ಲಿಗೆ, ಈ ಡೈರೆಕ್ಷನ್ ಇರಬೇಕು ಅಂತ? ನೀವಲ್ಲಿ ಕೂತ್ಕೊಂಡಿದ್ದೀರಾ ಈ ಡೊನಾಲ್ಡ್ ಟ್ರಂಪ್ ಅವ್ರ ಜೊತೆ? ಅವನೊಬ್ಬ ಡಫರ್, ಇವನೊಬ್ಬ ಎಂಟಿ ಹೆಡೆಡ್. ಅಂದ್ರೆ ಏನಿದು? ನಿಮ್ಗೆ ಯಾಕೆ ಹಾಗನ್ಸುತ್ತೆ ಇವ್ರ ಹೆಂಡತಿ ಏನಿದ್ದಾರೆ ಅವರು ಮಾಟ ಮಂತ್ರ ಮಾಡ್ತಾರೆ, ಆತ್ಮಗಳನ್ನ ಸಾಕೊಂಡಿದ್ದಾರೆ ಅಂತ? ಅಯ್ಯೋ, ಸ್ವತಃ ಅವರೇ ಹೇಳ್ತಾರೆ. ಇಲ್ಲಿ ನೋಡಿ, ಈ ಮದುವೆ ಮಾಡಕ್ ಮುಂಚೆನೆ ಇದು ಗೊತ್ತಾಗಿರುತ್ತೆ ಅಲ್ವಾ?
ಅಲ್ಲ, ಒಬ್ಳು ಹೆಂಗ್ಸ್ ಕೂತಿದ್ದಾಳೆ, ಅವಳಿಗಾಗ್ಲೇ ಮದುವೆ ಆಗಿದೆ, ದೊಡ್ಡ ದೊಡ್ಡ ಮಕ್ಕಳು ಇದ್ದಾರೆ. ಅವಳಿಗೆ ಸಡನ್ ಆಗಿ ಒಂದು ಕನಸು ಬಿಡುತ್ತೆ, ಅವಳ ಹಸ್ಬೆಂಡ್ಗೆ ಹೆಂಡತಿಗೆ ತಲಾಕ್ ಕೊಟ್ಬಿಡು, ಇಮ್ರಾನ್ ಖಾನ್ ಕಟ್ಬಿಡು. ಖುದ್ದಾಗ ಅವನೇ ಹೇಳ್ತಾನೆ, ಹೆಂಡತಿ ನೀನ್ ಇಮ್ರಾನ್ ಖಾನ್ಗೆ ಸರಿ, ನಾನು ಹಿಂಗ್ ಲಾಯಕ್ಕಲ್ಲ, ನನಗೆ ತಲಾಕ್ ಕೊಟ್ಬಿಡು, ನೀನು ನಿನ್ನ ರೈಟ್ಫುಲ್ ಪ್ರಾಫಿಟ್ ಹೇಳಿದಾರಂತೆ. ಒಂದ್ ವಿಷಯ ಹೇಳಿ, ಪಾಕಿಸ್ತಾನ ಆಗಿದ್ ಯಾವ ಉದ್ದೇಶಕ್ಕೆ? ಇಸ್ಲಾಮಿನ ಹೆಸರಿನಲ್ಲಿ ಅಲ್ಲಿ ನಮ್ಮ ಧರ್ಮದ ಜೊತೆ ಅತ್ಯಾಚಾರ ನಡೀತಾ ಇದೆ. ಆದ್ರೆ ಜನಗಳು ಅಲ್ಲಿ ಪ್ರೈಮ್ ಮಿನಿಸ್ಟರ್ ಅವರ ಹೆಂಡತಿ ಮಾಡ್ಬಿಟ್ರು. ಆಕೆ ಯಾರು ಅಂತಾನೆ ಗೊತ್ತಿಲ್ಲ. ಒಂದು ಅವಳು ಇವನ್ ಜೊತೆ ಒಟ್ಟಿಗೆ ಇದ್ರು, ಅದು ಕೂಡ ಹರಾಮೆ ಇವ್ರ ಧರ್ಮದ ಪ್ರಕಾರ. ಯಾರು ಹಾಗೆ ಬುರ್ಕಾದಲ್ಲಿ ಹೋಗಲ್ಲ ಅಲ್ಲ, ಒಂದೊಂದ್ಸಾರಿ ಈ ಬುರ್ಕಾನು ಬಿಚ್ತಾರೆ ತಾನೆ. ಆಗ ಅವರು ಇವಳಲ್ಲಿ ಏನ್ ನೋಡಿರ್ಬೋದು? ಹೌ ಕ್ಯಾನ್ ಯು ಮ್ಯಾರಿ ಸಮನ್ ಯು ಹ್ಯಾವ್ ನೆವರ್ ಸೀನ್ ಅಂಡ್ ಯು ಹ್ಯಾವ್ ಓನ್ಲಿ ಸೀನ್ ಹರ್ ಬಿಹೈಂಡ್ ದ ಕ್ಲಾತ್? ಈದರ್ ಸಮನ್ ಇಸ್ ಲೈಯಿಂಗ್ ಆರ್ ಸಮನ್ ಇಸ್ ಫ್ರಾಡುಲೆಂಟ್. ನಮ್ ಧರ್ಮನ, ನಮ್ ಮಜಬ್ನ ಗೇಲಿ ಮಾಡ್ತಿದ್ದಾರೆ ಪಾಕಿಸ್ತಾನ ಅಂತ ಮಾಡಿ. ಸೊ ಇದನ್ನೆಲ್ಲ ನೋಡ್ಕೊಂಡು ಸುಮ್ಮನೆ ಇರಕ್ಕಾಗೋದಿಲ್ಲ. ಆದ್ರೆ ನೋಡಿ, ಯಾವಾಗ ಹಿಂದೂಸ್ತಾನದ ಪ್ರೈಮ್ ಮಿನಿಸ್ಟರ್ ಕಾಶ್ಮೀರದಲ್ಲಿ ಆರ್ಟಿಕಲ್ 370 ತೆಗಿಬೇಕು, 35 ತೆಗಿಬೇಕು ಅಂತ ಡಿಸೈಡ್ ಮಾಡಿದ್ರು, ಇಮ್ರಾನ್ ಖಾನ್ಗೆ ಹೊಸ ಚೈತನ್ಯ ಬಂದ್ಬಿಟ್ಟಿದೆ. ಎಲ್ಲರನ್ನೂ ಸೇರಿಸ್ಕೊಂಡು ಹೇಳ್ತಿದ್ದಾರೆ ಒಗ್ಗಟ್ಟಾಗಿ ಜಿಹಾದ್ ಮಾಡೋಣ ಅಂತ. 302 ಮಾತಾಗ್ತಿದೆ ಅಂತ, ಆದ್ರೆ 370 ಮಾತು ನಡೀತಾ ಇತ್ತು. ನಿಮ್ಗೆ ಗೊತ್ತಾ ಕ್ರಿಮಿನಲ್ ಕೋರ್ಟಲ್ಲಿ ಏನ್ ನಡೀತು ಅಂತ? ಗಲ್ ಶಿಕ್ಷೆ ಆಗುತ್ತೆ ಕೊಲೆಗಾರನಿಗೆ. ಇಲ್ಲಿ ಯಾರು ಲಾಯರ್ಸೇ ಇಲ್ವಾ? ನೋಡಿ, 302 ಈಸ್ ಮರ್ಡರ್, 309 ಈಸ್ ಅಟೆಂಪ್ಟೆಡ್ ಮರ್ಡರ್. ಮೂರಿತ್ತಲ್ಲ, ಅದಕ್ಕೆ ಹೆದರ್ಬಿಟ್ರು. ಈ 370 ಏನಾದ್ರು ಅದೇ ತರ ಅಲ್ಲ, ಯಾಕೆಂದ್ರೆ ಇದಕ್ ಮೊದಲು ಪಾಕಿಸ್ತಾನದಲ್ಲಿ 370 ಅನ್ನೋ ಪದಾನೇ ಕೇಳೇ ಇರ್ಲಿಲ್ಲ. ಬಹುಶಃ ಅಲ್ಲಿ ತನಕ ಎಣ್ಸಕ್ ಬರುತ್ತೋ ಇಲ್ವೋ ಅದು ಬೇರೆ ವಿಷಯ. ಆದ್ರೆ ಈ 370 ಬಗ್ಗೆ ಕೇಳಿರ್ಲಿಲ್ಲ ನಾನು ಕೂಡ. ಆಲ್ ಆಫ್ ಎ ಸಡನ್ ಇವ್ರಿಗೆ 370 ನೆನಪಾಗೋಯ್ತು, 35 ನೆನಪಾಗೋಯ್ತು, ಎಲ್ಲಾ ನಂಬರ್ಸು ಬಂದ್ಬಿಡ್ತು. ಇಷ್ಟ ದಿನ ಎಲ್ಲಿ ಕೂತಿದ್ರು ಇವರು? ಈಗ ನೋಡಿ, ಅವರು ಯುನೈಟೆಡ್ ನೇಷನ್ ಅಲ್ಲಿ ತುಂಬಾ ದೊಡ್ಡ ತಕರಾರು ತೆಗೆದಿದ್ರು. 55 ಮಿನಿಟ್ಸ್ ಓವರ್ ಟೈಮ್. ಅಲ್ಲಿ ಹಾಲಲ್ಲಿ ಯಾರು ಕೂತಿರ್ಲಿಲ್ಲ, ಕೆಂಪು ದೀಪಗಳು ಉರಿತಾ ಇದ್ವು. ಅಲ್ಲ ಗುರು, ನಿನ್ ಟೈಮ್ ಮುಗ್ದೋಯ್ತು, ಬಾಡಿಗೆ ಸೈಕಲ್ನ ವಾಪಸ್ ತಗೊಂಡೋಗಿ ಬಿಡು. ಇತ್ತೀಚೆಗೆ ಎಷ್ಟು ಸಿಗುತ್ತೆ ಅಂತ ಗೊತ್ತಿಲ್ಲ. ನಾವು ಚಿಕ್ಕವರಿದ್ದಾಗ ಗಂಟೆಗೆ 8 ಆಣಿ ಸಿಗ್ತಾ ಇತ್ತು. ಅವನಲ್ಲಿ ಕೂತಾ ಇದ್ದಾನೆ, ಹೋಗ್ತಾನೆ ಇಲ್ಲ, ನಾ ಎಲ್ಲೂ ಹೋಗಲ್ಲ ಅಂತಾನೆ, ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಂತಾನೆ. ಮಾತಾಡ್ತಿದ್ದಾನೆ, ಎಲ್ರೂ ಬೈತಾ ಇದ್ದಾನೆ, ಆಟೋಮ್ ಬಾಂಬ್ ಹಾಕ್ಬಿಡ್ತೀನಿ, ಜಗತ್ನೇ ನಾಶ ಮಾಡ್ತೀನಿ ಅಂತಾನೆ. ಅಲ್ಲ, ಆಟೋಮ್ ಬಾಂಬ್ ಇದೆಯಾ ಪಾಕಿಸ್ತಾನದ ಹತ್ರ? ಹೇಳ್ತಾರಪ್ಪ, ನಾನು ಮುಂಚೆನೂ ಹೇಳಿದ್ದೆ, ಸಿಡಿದ್ರೆ ಫಲೂಡ ಬರುತ್ತೆ ಅಂತ. ಏನೂ ಇಲ್ಲ, ಏನೂ ಇಲ್ಲ. ನಿಜವಾಗ್ಲೂ ಹೇಳ್ತೀನಿ, ಅಲ್ಲಿ ಏನೂ ಇಲ್ವೇ ಇಲ್ಲ. ನಾನು ಹೇಳ್ತೀನಿ ಕೇಳಿ ನಿಮ್ಗೆ. ನಿಮ್ಮ ರೈಲ್ವೆ ಮಿನಿಸ್ಟರ್ ಹೇಳ್ತಾರೆ, ಕೈನಲ್ಲಿ ಹಿಡ್ಕೊಳ್ಳೋ ಅಂತ ನಿಂಬೆ ಹಣ್ಣಿನ ಸೈಜಿನ ಬಾಂಬು ನಮ್ ಜೇಬಲ್ಲಿದೆ ಅಂತ. ಅಂತವ್ರಿಗೆ ಏನ್ ಗೊತ್ತಿರುತ್ತೆ ಅಟಮ್ ಬಾಂಬ್ ಅಂದ್ರೆ ಏನು ಅಂತ? ಅಂದ್ರೆ ಅವ್ರು ಹೇಳಿದ್ರು 1/4 ಕಿಲೋದು, ಅರ್ಧ ಕಿಲೋದು ಬೇರೆ ಬೇರೆ ತರದ ಬಾಂಬ್ ಇದೆ ನಮ್ಮ ಹತ್ರ ಅಂತ. ಅವರು ಜೀವನದಲ್ಲಿ ಮೊದಲನೇ ಸಲ ಹೋಗಿ ಚೆಕ್ ಮಾಡಿದ್ರು ಆಟಮ್ ಎಷ್ಟು ದೊಡ್ಡದಿರುತ್ತೆ ಅಂತ. ಅವ್ರು ಅನ್ಕೊಂಡ್ರು, ಇಷ್ಟು ಚಿಕ್ಕದಂದ್ರೆ ಇದನ್ನ ಸ್ವಲ್ಪ ದೊಡ್ಡದು ಮಾಡ್ಬಿಡಿ, ಹಾಗಳಪ್ಪ ಆಟಮ್ ಬಾಂಬ್ ರೆಡಿ ಆಯ್ತು ಅಂತ ಅನ್ಕೊಂಡ್ರು. ದೇ ಹ್ಯಾವ್ ನೋ ಕ್ಲೂ. ನೀವು ಯಾವತ್ತಾದ್ರೂ ಅವ್ರ ಮಿನಿಸ್ಟರ್ಗಳು ಮಾತಾಡೋದನ್ನ ಕೇಳಿದೀರಾ? ಈ ಇಮ್ರಾನ್ ಖಾನ್ ಇಸ್ ಎ ಹಾಲೋ ಡ್ರಮ್. ಅದೇನಂದ್ರೆ ದೊಡ್ಡ ಸೈಜಿನ ಈ ಕೆಟಲ್ ಡ್ರಮ್ಸ್ ಇರುತ್ತಲ್ಲ, ಅದರಲ್ಲಿ ಡ್ರಮ್ಮರ್ಸ್ ಹತ್ರ ಕೇಳಿ, 7 ಡ್ರಮ್ಸ್ ಇರುತ್ತೆ ಅದರಲ್ಲಿ. ಇವರೆಲ್ಲರೂ ಖಾಲಿ ಡ್ರಮ್ಗಳೇ. ಇವ್ರುಗಳು ಏನೂ ಅಲ್ಲ. ಇವ್ರ ಹತ್ರ ಲೀಡ್ ಗಿಟಾರು ಇಲ್ಲ, ಬೇಸ್ ಗಿಟಾರು ಇಲ್ಲ, ಸ್ಯಾಕ್ಸೋಫೋನ್ ಪ್ಲೇಯರ್ ಕೂಡ ಇಲ್ಲ. ಇವ್ರು ಬರೀ ಟೊಳ್ಳು ನಕಲಿ ಡ್ರಮ್ ಬಾರ್ಸೋ ಜನಗಳು. ಅವ್ರು ಯಾರು ಅನ್ನೋದು ಅವ್ರಿಗೇ ಗೊತ್ತಿಲ್ಲ. ಅವ್ರು ಎಂಥವ್ರು ಅಂದ್ರೆ ಅವ್ರ ತಾಯಿ ಭಾಷೆನೇ ಅವರು ದ್ವೇಷಿಸ್ತಾರೆ. ನಿಮಗ್ ಗೊತ್ತಾ, ಪಾಕಿಸ್ತಾನದ ಪಂಜಾಬಲ್ಲಿ ಪಂಜಾಬಿ ಭಾಷೆ ಮೇಲೆ ನಿರ್ಬಂಧ ಹೇರಿದ್ದಾರೆ. ಇಡೀ ಜಗತ್ನಲ್ಲಿ ಎಲ್ಲಾದ್ರೂ ಇದೆಯಾ ಈ ತರ? ಮತ್ ಇನ್ಯಾವ ಭಾಷೆ ಮಾತಾಡ್ತಾರೆ? ಅವ್ರು ಯಾರನ್ನ ದ್ವೇಷಿಸ್ತಾರೋ ಅವ್ರ ಭಾಷೆನ. ಮತ್ತದೆಲ್ಲಿದೆ? ಅದು ಇಂಡಿಯಾ, ಹಿಂದೂ. ಅವ್ರ ಭಾಷೆ ತಗೊಂಡು ಉರ್ದು ತಗೊಂಡು ಕೂತಿದ್ದಾರೆ. ಒಂದು ಉರ್ದುನೂ ಬರಲ್ಲ, ಪಂಜಾಬಿನೂ ಬರಲ್ಲ, ಇಂಗ್ಲಿಷೂ ಬರಲ್ಲ, ಯಾವ ಭಾಷೆನೂ ಬರೋದಿಲ್ಲ. ಆದ್ರೆ ಇಮ್ರಾನ್ ಖಾನ್ ಯಾವ ಭಾಷೆಲಾದ್ರೂ ಮಾತಾಡ್ಲಿ, ಅವ್ರು ಹೇಳೋದು ಒಂದೇ, ನಾನು ಇಡೀ ಪ್ರಪಂಚದ ಮುಂದೆ ಕಾಶ್ಮೀರದ ಸಂದೇಶ ತಗೊಂಡೋಗ್ತೀನಿ. ಹಿಂದೂಸ್ತಾನದಲ್ಲಿ ಕಾಶ್ಮೀರಿಗಳಿಗೆ ಎಷ್ಟು ತೊಂದರೆ ಕೊಡ್ತಿದ್ದಾರೆ ಅದನ್ನ ಇಡೀ ಪ್ರಪಂಚಕ್ಕೆ ಹೇಳ್ತೀನಿ. ಕಾಶ್ಮೀರಿಗಳು ಅವ್ರು ಕೊಡ್ತಿರೋ ತೊಂದರೆ ಬಗ್ಗೆ ಅವ್ರು ಮಾತಾಡ್ತಿದ್ದಾರೆ. ಅದೇ ಪಾಕಿಸ್ತಾನದಲ್ಲಿ ಬಿದ್ದಿದ್ದಾರಲ್ಲ ಬಡಪಾಯಿಗಳು, ಅವ್ರಿಗೆ ಕಾಶ್ಮೀರಿ ಭಾಷೆದ ಒಂದ್ ಪದನೂ ಬರೋದಿಲ್ಲ. ಅವ್ರು ಕಾಶ್ಮೀರಿ ಹೇಗಾಗೋದ್ರು? ಅಲ್ಲ, ಪಂಜಾಬಿ ಆಗ್ಬೇಕು ಅಂದ್ರೆ ಪಂಜಾಬಿ ಭಾಷೆ ಗೊತ್ತಿರ್ಬೇಕು, ತಮಿಳ್ರಾಗ್ಬೇಕು ಅಂದ್ರೆ ತಮಿಳ್ ಭಾಷೆ ಗೊತ್ತಿರ್ಬೇಕು ತಾನೆ. ಈ ಪಾಕಿಸ್ತಾನಿ ಕಾಶ್ಮೀರಿಗಳು ಕಾಶ್ಮೀರಿ ಭಾಷೆ ಒಂದು ಪದ ಕೂಡ ಮಾತಾಡಲ್ಲ. ಇವ್ರು ಕಾಶ್ಮೀರಿಗಳಾಗೋಗಿದ್ದಾರೆ. ಮತ್ತೆ ನೀವು ನೋಟಿಸ್ ಮಾಡಿರ್ಬೇಕು, ಪಾಕಿಸ್ತಾನಿ ಪಂಜಾಬಿಗಳೆಲ್ಲರೂ ನೀವು ನೋಡಿರ್ಬೇಕು, ಲಂಡನ್ ಗಿಂಡನ್ ಅಲ್ಲಿ ಹೇಳ್ತಾ ಇದ್ದೀರಾ. ಪಾಕ್ ಆಕ್ರಮಿತ ಕಾಶ್ಮೀರ ಏನಿದೆ ಅಲ್ಲಿ ಕಾಶ್ಮೀರಿಗಳು ಇಲ್ಲ ಅಂತ. 0. ಇದುವರೆಗೂ ಇಂಡಿಯಾಗೆ ಸುದ್ದಿನೇ ಗೊತ್ತಾಗಿಲ್ಲ. ನಾನ್ ಹೇಳ್ತೀನಿ, ಪಾಕಿಸ್ತಾನ ಜೊತೆ ನೀವು ಕಾಶ್ಮೀರದ ಬಗ್ಗೆ ಮಾತಾಡ್ಬೇಕು ಅಂತಂದ್ರೆ ಬನ್ನಿ ಮಾತಾಡೋಣ. ನಾವು ಕಾಶ್ಮೀರಿಲಿ ಮಾತಾಡ್ತೀವಿ, ನೀವು ಕಾಶ್ಮೀರಿಲಿ ಮಾತಾಡಿ ಅನ್ನಿ. ಅವ್ರು ಸುಮ್ಮನೆ ಕೂತಿರ್ತಾರೆ, ಟ್ರಾನ್ಸ್ಲೇಟರ್ ಕರೀರಪ್ಪ, ನಮ್ಗೇನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ದಿಸ್ ಇಸ್ ಇಂಡಿಯಾಸ್ ವೀಕ್ನೆಸ್. ಯು ಡು ನಾಟ್ ನೋ ಯುವರ್ ಸ್ಟ್ರೆಂತ್. ಪೀಪಲ್ ಇನ್ ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ವಾಂಟ್ ಟು ಬಿ ಫ್ರೀ ಆಫ್ ಪಾಕಿಸ್ತಾನ್. ಸ್ಟ್ರೆಂತ್ ಏನಂತ ತೋರ್ಸಿದ್ವಲ್ಲ ತಾರಿಕ್ ಸಾಬ್.
ಸರ್ಜಿಕಲ್ ಸ್ಟ್ರೈಕ್, ಮನೆಗೆ ನುಗ್ಗಿ ಹೊಡೆದ್ವಿ. ಹಾ, ವಾಪಸ್ ಬಂದ್ಬಿಟ್ರಲ್ಲ. ನುಗ್ಗಿ ಹೊಡೆಯೋದ್ರಲ್ಲೇನಿದೆ? ಇಲ್ಲಿ ಕೇಳಿ, ಸಿಂಧ್ ಇಲ್ಲ ಅಂದ್ರೆ ಹಿಂದ್ ಸಂಪೂರ್ಣ ಆಗಲ್ಲ, ಒಪ್ತೀರಿ ತಾನೇ ನೀವು ಇದನ್ನ? ಯಾರಾದ್ರೂ ಹಿಂದೂಸ್ತಾನಿಗಳು ಕೇಳಿದ್ರ ಸಿಂಧ್ ನಮ್ದು ವಾಪಸ್ ಕೊಡಿ ಅಂತ? ಮೊಹಂಜೋದಾರ ಕೊಡಿ, ತಕ್ಷಿಲಾ ನಮ್ದು ಕೊಡಿ ಅಂತ, ಹರಪ್ಪ ನಮ್ದು ಕೊಡಿ ಅಂತ. ಲಾಹೋರ್ ರಾಮನ ಮಗನ ಹೆಸರಿನ ಊರು, ಅದನ್ನು ಪಾಕಿಸ್ತಾನಿಗಳು ಕಬ್ಜಾ ಮಾಡ್ಕೊಂಡಿದಾರಲ್ಲ. ಮತ್ ಹಿಂದೂಗಳೆಲ್ಲ ಬಾಯಿ ಮುಚ್ಕೊಂಡು ಕೂತ್ಕೊಂಡಿದ್ದಾರೆ. ಏನ್ ಮಾಡೋದಪ್ಪ, ಎಲ್ಲ ಹೊಟ್ಟೋಯ್ತು, ಟೊಮೊಟೊ ಆದ್ರೂ ಚೀಪಾಗಿ ಸಿಕ್ತಿದೆಯಲ್ಲ ಅಂತ. ಇದು ಇಂಡಿಯಾದ ಪ್ರಾಬ್ಲಮ್. ಸಸ್ತಾದಲ್ಲಿ ತರಕಾರಿ ಟೊಮೊಟೊ ಸಿಗ್ಬೇಕು, ದೇಶ ಹಾಳಾಗಿ ಹೋಗ್ಲಿ, ನಮ್ MBA ಪೂರ ಆಗ್ಬೇಕು ಅಷ್ಟೇನೆ. ನಮ್ ಕೈನಲ್ಲಿ ಕೊಡಿ, ಖುದಾಕಿ ಕಸಂ, ಮುಸಲ್ಮಾನರನ್ನ ಸರಿಯಾಗಿ ಬಂದೋಬಸ್ತ್ ಮಾಡ್ತೀವಿ, ಪಾಕಿಸ್ತಾನ್ನ ತುಂಡು ತುಂಡು ಮಾಡಿ ಸರಿ ಮಾಡ್ತೀವಿ, ಬಲೂಚಿಗಳಿಗೆ ಸ್ವಾತಂತ್ರ್ಯ ಕೊಡ್ತೀವಿ, ಮತ್ತೆ ಪಂಜಾಬ್ನ ಈ ಖಲಿಸ್ತಾನಿಗಳಿಗೆ ಒಪ್ಪಿಸ್ಬಿಡ್ತೀವಿ, ಅವರೇ ಸರಿ ಮಾಡ್ಕೋತಾರೆ. ಹಾಗೆ ಪಶ್ತೂನಿಸ್ತಾನ್, ನಾನ್ ಹೇಳೋದೇನೆಂದ್ರೆ ಅಲ್ಲಿಂದ ಇಲ್ಲಿವರೆಗೂ ಪೂರ್ತಿ ಹಿಂದೂಸ್ತಾನನೇ, ಅದ್ರ ಆ ಕಡೆಗೆ ಅಫ್ಘಾನಿಸ್ತಾನ, ಅದ್ರ ಕೆಳಗಡೆ ಬಲೂಚಿಸ್ತಾನ. ಪ್ರಾಬ್ಲಮ್ ಸಾಲ್ವ್. ಆದ್ರೆ ನೋಡಿ, ಈಗ ಶೇಖ್ ರಶೀದ್ ತರದ ಮಿನಿಸ್ಟರ್ಗಳೇನಿದ್ದಾರೆ, ಅವರು ಯುದ್ಧದ ಎಚ್ಚರಿಕೆ ಕೊಡ್ತಾರೆ. ಅವರಂತೂ ಯುದ್ಧ ಯಾವಾಗತ್ತೆ ಅಂತ ತಾರೀಖ್ ಕೂಡ ನಿರ್ಧಾರ ಮಾಡ್ಬಿಟ್ಟಿದ್ದಾರೆ. ಸರ್, ಅವ್ರಿಗೂ ಮಾಟ ಮಂತ್ರ ಮಾಡುವಂತ ಯಾರೋ ಹೆಂಡತಿ ಇರಬೇಕು. ನಮಗೇನ್ ಗೊತ್ತು ಹೇಳಿ, ಮನೇಲಿ ಏನ್ ನಡೆಯುತ್ತೆ ಅಂತ. ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ. ಈ ರಶೀದ್ ಶೇಖ್ 1968ನಲ್ಲಿ, ಆಗ ಅಯೂಬ್ ಖಾನ್ ಜನರಲ್ ಆಗಿದ್ರು, ಅವ್ರ ವಿರುದ್ಧ ನಾವು ಮೂವ್ಮೆಂಟ್ ಚಲಾಯಿಸ್ತಾ ಇದ್ವಿ. 17ನೇ ವಯಸ್ಸಿನಲ್ಲಿ ನನ್ನನ್ನ ಜೈಲಿಗೆ ಹಾಕ್ಬಿಟ್ರು. ಆಗ ನನಗೆ ಬಹಳ ಹೆದರಿಕೆ ಆಯ್ತು. ಆದ್ರೆ ಈ ಶೇಖ್ ರಶೀದ್ ಇವರು ಅಯೂಬ್ ಖಾನ್ಗೆ ಸಪೋರ್ಟ್ ಮಾಡ್ತಿದ್ರು. ಅವ್ರು ಹೇಳ್ತಾರೆ ಚೈನಾ ನಮ್ ಜೊತೆ ಇದೆ ಅಂತ. ಚೈನಾದಲ್ಲಿ 10 ಲಕ್ಷ ಮುಸಲ್ಮಾನರನ್ನ ಹಿಡಿದು ಹಾಕಿ ಅವ್ರಿಗೆ ಹಂದಿ ಮಾಂಸ ತಿನ್ನಿಸ್ತಾ ಇದ್ದಾರೆ, ಅವ್ರ ಕೈಯಲ್ಲಿ ಡ್ಯಾನ್ಸ್ ಮಾಡಿಸ್ತಾ ಇದ್ದಾರೆ. 1 ಮಿಲಿಯನ್ ಮುಸ್ಲಿಮ್ಸ್ ಇನ್ ಕಾನ್ಸಂಟ್ರೇಷನ್ ಕ್ಯಾಂಪ್ಸ್. ನೀವು ಯಾವತ್ತಾದ್ರೂ ದಿಲ್ಲಿಲಿ ಜುಲೂಸ್ ನೋಡಿದಿರಾ? ಹಿಂದೂಸ್ತಾನಿ ಮುಸ್ಲಿಮರದು ಚೈನೀಸ್ ಎಂಬಸಿ ಮುಂದೆ ನೋಡಿದಿರಾ? ಯಾವತ್ತೂ ಇಲ್ಲ. ಈ ಪ್ಯಾಲೆಸ್ತೀನ್ ಬಗ್ಗೆ ಎಲ್ಲರೂ ಮಾತಾಡ್ತಾರೆ ಅಲ್ವಾ? ಸೊ ನೀವು ನೋಡ್ತಿದ್ದೀರಾ ನಮ್ಮ ದೃಷ್ಟಿಕೋನ ಎಷ್ಟು ಹಾಳಾಗಿದೆ ಅಂತಂದ್ರೆ, ಎಲ್ಲಿ 10 ಲಕ್ಷ ಮುಸಲ್ಮಾನರನ್ನ ಪ್ರಿಸನ್ನಲ್ಲಿ, ಕಾನ್ಸಂಟ್ರೇಷನ್ ಕ್ಯಾಂಪ್ನಲ್ಲಿ ಕಟ್ಟಾಗಿ ಕೂರ್ಸಿದಾರೋ ಅವ್ರು ನಮ್ ದೋಸ್ತ್ ಅಂತೆ. ಇಡೀ ಜಗತ್ತಿನಲ್ಲಿ ಇಸ್ಲಾಂ ದೋಸ್ತು ಚೈನಾ ಅಂತೆ. ನಮಗ್ ಚಪ್ಲಿಲ್ ಹೊಡೆಯವ್ರನ್ನ. ಈ ಅರಬ್ರು ನಮ್ಮನ್ನ ಕೀಳಾಗಿ ನೋಡುವಂಥವ್ರು. ಈ ಟರ್ಕಿಗಳು ನಮ್ಮನ್ನ ಡಿಪೋರ್ಟ್ ಮಾಡ್ತಾರೆ. ಹಿಂದೂಸ್ತಾನ್, ಇಲ್ಲಿ ಪ್ರಾಫೆಟ್ ಮಹಮ್ಮದ್ ಅವರ ಮಕ್ಕಳಿಗೆ ರಕ್ಷಣೆ ಸಿಕ್ತು, ಪ್ರಪಂಚದಲ್ಲೇ ಮೊದಲನೇ ಮಸೀದಿಯನ್ನ ಕಟ್ಟಿದ್ರು, ಅವ್ರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದೀವಿ. ಇದು ನೀವು ನನಗೆ ಅರ್ಥ ಮಾಡ್ತೀವಿ. ನಿಮ್ ಮಾತನ್ನ ನಂಬ್ಕೊಂಡ್ರೆ ಪಾಕಿಸ್ತಾನ ಹಾಗೆ ತುಂಡು ತುಂಡು ಆಗೋಗುತ್ತಷ್ಟೇ. ಅರೆ ಆಗೋಗಿದೆ. ನಿಮ್ಗೆ ಗೊತ್ತಾಯ್ತಾ ಸುದ್ದಿ? ನೋಡಿ, ಇನ್ಶಾ ಅಲ್ಲಾ ಮುಂದಿನ 20 ವರ್ಷದಲ್ಲಿ ಬಲೂಚಿಸ್ತಾನ ಸ್ವತಂತ್ರ ಆಗುತ್ತೆ. ಹಿಂದೂಸ್ತಾನ್ ಸಿಂಧೂ ನದಿ ಇಲ್ಲದೆ ಹಿಂದೂಸ್ತಾನ ಆಗಕ್ಕೆ ಸಾಧ್ಯನೇ ಇಲ್ಲ. ಹಿಂದೂ ಅನ್ನೋ ಪದ ಸಿಂಧಿಂದ ಬಂದಿರೋದು, ಇಂಡಿಯಾ ಅನ್ನೋ ಪದ ಇಂಡಸ್ ಇಂದ. ಹಿಂದೂಸ್ತಾನ್ ಇಂಡಸ್ ಇಂದ ಆಗಿದ್ದು. ಮೊಹಂಜೋದಾರದಲ್ಲಿ ಹುಟ್ಟವ್ರು ನೀವು ಅಲ್ಲ. ಈ ಗಂಗಾ ಯಮುನಾ ತಹಜೀಬ್ ಬಗ್ಗೆ ಮಾತಾಡ್ತಾರಲ್ಲ, ಈ ಉರ್ದು ಮಾತಾಡೋರು ಮಾಡಿರೋ ಫ್ರಾಡ್ ಇದು. ಇದು ಯಾವ ಸೀಮೆ ತಹಜೀಬ್ ರೀ? ತಹಜೀಬ್ ಅನ್ನೋದೇ ಹಿಂದೂಸ್ತಾನಿ ಪದ ಅಲ್ಲ, ಇದು ಉರ್ದು ಇಂದ ಬಂದಿರೋದು. ಸಂಸ್ಕೃತದಲ್ಲಿ ವರ್ಡ್ ಇಲ್ಲ. ಸೊ ನೀವುಗಳು ಇಂಡಸ್ನೇ ಮರ್ತೋಗ್ಬಿಟ್ರಿ, ಕಸೂರ್ ಮತ್ತೆ ಲಾಹೋರ್ನ ಮರ್ತೋಗ್ಬಿಟ್ರಿ. ರಾಮನ 3 ಮಕ್ಕಳು ಅವ್ರ ಹೆಸರಲ್ಲಿ ಊರುಗಳಿವೆ, ಕಸೂರ್, ಲವಾ ಮತ್ತು ಕುಶಂದು. ಹೋದ್ರೆ ಹೋಯ್ತು, ಹೋಗ್ಲಿ ಬಿಡುಗರು. ಈಗ ಹೊರಟೋಗಿದೆ, ಬಿಟ್ಟಾಕೋತ್ಲಾಗೆ ಹೊರಟೋಗ್ಲಿ. ನೀವು ಒಂದು ಪ್ರತ್ಯೇಕ ರಾಷ್ಟ್ರ ಆಗತ್ತೆ ಅಂತ, ಪಂಜಾಬ್ ಬೇರೆ ಆಗೋಗುತ್ತೆ. ಮತ್ತೆ ಮೋದಿಜಿನೂ ಹೇಳ್ಬಿಟ್ರು ಈಗ ಅವ್ರ ಕಣ್ಣು ಆಕ್ರಮಿತ ಕಾಶ್ಮೀರ ಏನಿದೆ ಅದ್ರ ಮೇಲಿದೆ ಅಂತ. ಮೋದಿಯವರಿಂದ ಖಂಡಿತ ಸಾಧ್ಯ ಸರ್. ಸರಿ, ನಾವೀಗ ಒಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ಆಪ್ಕಿ ಅದಾಲತ್ನಲ್ಲಿ ತಾರಿಕ್ ಫತೆ ಅವರ ಮೇಲೆ ಆರೋಪ ಮತ್ತು ವಿಚಾರಣೆ ಮುಂದುವರಿಯುತ್ತೆ. ಇನ್ ಡಿಫೆನ್ಸ್ ಆಫ್ ಇಂಡಿಯಾ, ಇಟ್ಸ್ ದಿ ಎಂಡ್ ಆಫ್ ಸಿವಿಲೈಸೇಷನ್. ಇಂಡಿಯಾ ಇದ್ರೇನೆ ಜಗತ್ತಿರುತ್ತೆ. ಒಂದ್ ವೇಳೆ ಇಂಡಿಯಾ ಕತೆ ಮುಗ್ದು ಹೋದ್ರೆ ಇಟ್ಸ್ ಓವರ್. ಬರ್ದಿಟ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ನಾವು ಮೊಕದ್ದಮೆ ನಡೆಸ್ತಿರೋದು ಪಾಕಿಸ್ತಾನ ಮೂಲದ ರೈಟರ್ ಮತ್ತೆ ಕೆನಡಾದಲ್ಲಿ ವಾಸ ಆಗಿರೋ ಕಮೆಂಟೇಟರ್ ತಾರಿಕ್ ಫತೆ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ತಾರಿಕ್ ಫತೆಹ್ ಅವರ ಮೇಲೆ ಮುಂದಿನ ಆರೋಪ, ಇವರು ವಿವಾದಿತ ಹೇಳಿಕೆಗಳನ್ನ ಕೊಡ್ತಾರೆ ಅನ್ನೋದು. ನೀವು ಬಾಯಿ ತೆಗೆದಾಗೆಲ್ಲ ಏನಾದ್ರೂ ಕಾಂಟ್ರವರ್ಸಿ ಆಗತ್ತೆ. ಪಾಕಿಸ್ತಾನದಲ್ಲಿ ಜನ ನಿಮ್ಮಿಂದ ತುಂಬಾ ಬೇಜಾರಾಗಿದ್ದಾರೆ. ನೀವು ಅಲ್ಲಿನ ಒಬ್ಬ ಸೈನ್ಸ್ ಮಿನಿಸ್ಟರ್ ಏನಿದ್ದಾರೆ ಫವಾದ್ ಚೌಧರಿ, ಅವ್ರನ್ನ ನೀವೊಂದು ಕಸಡ್ ಡಬ್ಬ ಅಂತಂದಿದ್ರಿ. ನಾನೇನಾದ್ರೂ ತಪ್ಪಾಗಿ ಹೇಳದ್ನಾ? ಕಸಡ್ ಡಬ್ಬ ಅಂತಾನೆ ಕರಿಬೇಕು ಹೊರತು ಇನ್ನೇನ್ ಕರಿಬೇಕು ಹೇಳಿ? ಅವನು ಎಲ್ಲಿಂದ ಬಂದ? ಹಿ ಹ್ಯಾಸ್ ನಥಿಂಗ್ ಟು ಆಫರ್ ಇನ್ ಸೈನ್ಸ್, ಹಿ ಹ್ಯಾಸ್ ನಥಿಂಗ್ ಟು ಆಫರ್ ಇನ್ ಟೆಕ್ನಾಲಜಿ. ಹಿ ಕಾಂಟ್ ಸ್ಪೀಕ್ ಇನ್ ಎನಿ ಲ್ಯಾಂಗ್ವೇಜ್. ಅವನು ಪಂಜಾಬಿ, ಆದ್ರೆ ಅವನು ಲಕ್ನವಿ ಅಂತ ಅನ್ಕೊಂಡಿದ್ದಾನೆ.
ಇಂಥವನ್ನ ಕಸ ಅಂತಾನೆ ಕರಿಬೇಕು, ಇನ್ನೇನಂತ ಕರಿಬೇಕು ಅವನ್ನ? ನೀವು ಎಲ್ರ ಬಗ್ಗೆನೂ ಹೀಗೇನೆ ಇಮ್ರಾನ್ ಖಾನ್ ನ ಪ್ಲೇ ಬಾಯ್ ಅಂತೀರಾ? ಏನಲ್ಲ ಅವನು ಹೇಳಿ. ಅಲ್ಲ, ನಾನೇನಾದ್ರೂ ಹಿ ಪ್ಲೇಸ್ ವಿತ್ ಬಾಯ್ಸ್ ಅಂತ ಅನ್ಬಿಟ್ರೆ ದಟ್ ವಿಲ್ ಬಿ ನಾಟ್ ಪಾರ್ಲಿಮೆಂಟರಿ, ಬಟ್ ಎಸೆನ್ಷಿಯಲಿ ಈಸ್ ಅ ಪ್ಲೇ ಆಫ್ ದಟ್ ಕ್ಯಾರೆಕ್ಟರ್. ನೀವು ಹೇಳ್ತಾ ಇದ್ದೀರಾ 62 ವರ್ಷದಲ್ಲಿ ವ್ಯಕ್ತಿ ಏನೂ ಕೆಲಸ ಮಾಡಲಿಲ್ಲ, ಇವರು ಪ್ರೈಮ್ ಮಿನಿಸ್ಟರ್ ಆಗೋದ್ರು. ಅಲ್ಲ ಸರ್, 62 ವಯಸ್ಸಿನಲ್ಲಿ ಒಬ್ಬ ಕುದುರೆ ಹತ್ತಿ ಮದುಮಗ ಆಗಿರೋದನ್ನ ನೀವು ನೋಡಿದೀರಾ? ಅಲ್ಲ, ನೀವೇ ಹೇಳಿ, ನಿಮ್ ತಾತ ಏನಾದ್ರೂ ಮದುವೆ ಆದ್ರೆ ಮದುಮಗನ್ ತರ ಕೂತಿದ್ದಾರೆ, ಅದ್ಯಾವುದೋ ಗೋಡಿ ಚಡಿಯ ದೇಸಾಂದ ರಾಜ ಗೊತ್ತಿಲ್ಲ, ಅದು ಯಾವ್ಯಾವ ಹಾಡು ಬರ್ತಿದ್ಯೋ, ಮತ್ತೆ ಇವರು ನಾಚ್ಕೊಂಡು ಇದು ಹಾಕೊಂಡು ಬಾಯಲ್ಲಿ ಬೆಳ್ಳಿಟ್ಕೊಂಡು ಒಳ್ಳೆ ಮದುಮಗಳ ತರ ಬರ್ತಿದ್ದಾರೆ. ಮತ್ತೆ ಒಂದಲ್ಲ, ಎರಡಲ್ಲ, 3 ಮದುವೆ ಆಗಿದ್ದಾರೆ. ಅವರು ಮೊದಲನೇ ಮದುವೆ ಆಗಿದ್ದು ಯಾರು ಗೊತ್ತಾ? ಅವರ ಲವರ್ ಮಗಳನ್ನೇ ಮದುವೆ ಆಗ್ಬಿಟ್ಟಿದ್ದಾರೆ. ಈಗ ನೀವು ಮಗನ್ನ ಇಂಗ್ಲೆಂಡಲ್ಲಿ ಬಿಟ್ಟು ಬಂದಿದ್ದಾರೆ, ಅವರ ಅಪ್ಬ್ರಿಂಗಿಂಗ್ ಸರಿಯಾಗಿರುತ್ತೆ ಅಂತ. ಅಲ್ಲ, ಒಂದ್ ವೇಳೆ ಇಂಗ್ಲೆಂಡಲ್ಲಿ ಅಪ್ಬ್ರಿಂಗಿಂಗ್ ಸರಿಯಾಗಿದ್ದಿದ್ರೆ ಅಲ್ಲೇ ಇದ್ಬಿಡ್ಬೇಕಾಗಿತ್ತು, ಇನ್ನೂ ಸರಿ ಹೋಗಿರ್ತಿತ್ತು. ಆದ್ರೆ ಅವರು ಪ್ರಯತ್ನ ಮಾಡ್ತಿದ್ದಾರೆ, ಪಾಕಿಸ್ತಾನದಲ್ಲಿ ಬೇರೆ ಬೇರೆ ವಸ್ತುಗಳನ್ನ ಎಮ್ಮೆ ಮಾರ್ತಿದ್ದಾರೆ, ಕೋಳಿ ಮಾರ್ತಿದ್ದಾರೆ, ದೇಶದ ಎಕಾನಮಿ ಸರಿ ಹೋಗ್ಲಿ ಅಂತ. ಅಲ್ಲ ಸರ್, ಕತ್ತೆನೂ ಮಾರಕ್ ನೋಡಿದ್ರು ಇವರು. ಆ ಚೀನಿಯವ್ರು ಹೇಳ್ತಾರೆ, ನೀವು ಬರೀ ಕತ್ತೆಗಳನ್ನ ಮಾರಕ್ ಹೋಗ್ಬೇಡಿ, ಕತ್ತೆಗಳು ಕಮ್ಮಿ ಆಗಿವೆ ಅಂತ. ನಾನ್ ಹೇಳ್ದೆ, ಚೀನಿಯರಿಗೆ ನಿಜವಾದ ಕತ್ತೆ ಎಲ್ಲಿದೆ ಅಂತಾನೆ ಗೊತ್ತಿಲ್ಲ ಅಂತ. ಈ ಬಡಪಾಯಿಗಳು ಬೇರೆ ತರದ ಕತ್ತೆಗಳನ್ನ ಮಾರಕ್ ಹೊರಟಿದ್ರು, ಅಲ್ಲಿ ಕತ್ತೆಗಳು ಕೊರತೆ ಆಗೋಯ್ತು. ಈಗ ನೀವು ಇಟ್ಸ್ ನೋ ಲಾಫಿಂಗ್ ಮ್ಯಾಟರ್, ಪಾಕಿಸ್ತಾನದಿಂದ 20,000 ಕ್ರಿಶ್ಚಿಯನ್ ಹುಡುಗಿಯರನ್ನ ಚೀನಾಗೆ ಕಳಿಸ್ಕೊಟ್ಟಿದ್ದಾರೆ. ಅಲ್ಲಿ ಅವ್ರನ್ನ ಸೆಕ್ಸ್ ವರ್ಕರ್ಸ್ ಥರ ಮಾಡಿದ್ದಾರೆ. ಇಲ್ಲ, ತುಂಬ ಕೆಟ್ಟ ಸ್ಥಿತಿ ಇದೆ ನೋಡಿ. ಇದು ಕೇವಲ ಪಾಕಿಸ್ತಾನದ ಸಮಸ್ಯೆ ಮಾತ್ರ ಅಲ್ಲ, ಈ ಮುಸಲ್ಮಾನರ ಮೈಂಡ್ಸೆಟ್ ಏನಿದೆ, ನೀವು ಅದ್ರ ಮೇಲೆ ಬೆಳಕು ಚೆಲ್ಲಬೇಕು. ಯಾವ ದೇಶ ಇಡೀ ಪ್ರಪಂಚದಲ್ಲಿ ಮುಸಲ್ಮಾನರನ್ನ ಎಲ್ಲದಕ್ಕಿಂತ ಜಾಸ್ತಿ ಶೋಷಣೆ ಮಾಡ್ತಾ ಇದೆ, ಅದ್ರ ಮೇಲೆ ಪ್ರತಿಯೊಬ್ಬ ಮುಸ್ಲಿಮ್ಗೂ ಬಹಳಷ್ಟು ಪ್ರೀತಿ ಇದೆ. ಇಲ್ಲಾಂದ್ರೆ ಪ್ರಪಂಚದಲ್ಲಿ ಯಾವ್ದಾದ್ರು ಎಂಬೆಸಿ, ಚೈನೀಸ್ ಎಂಬೆಸಿ ಮುಂದೆ ಇಬ್ಬರು ಮುಸಲ್ಮಾನರು ನಿಂತ್ಕೊಂಡು ನಮ್ಮ ಬಂಧುಗಳನ್ನ ರಿಲೀಸ್ ಮಾಡಿ ಅಂತ ಹೇಳ್ತಿರೋದನ್ನ ತಾವು ತೋರಿಸ್ಬಿಡಿ. ನೋ, ಅವರು ಇಂಡಿಯಾದ ವಿರುದ್ಧವಾಗಿ ಜುಲೂಸ್ ನಡೆಸ್ತಾರೆ ನ್ಯೂಯಾರ್ಕ್ನಲ್ಲಿ, ಮೋದಿಜಿಯವರಿಗೆ ಬೈತಾರೆ. ಅವ್ರು ಯಾರ್ಯಾರಿಗೆ ಬೈತಾರೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಈ ಜನಗಳು ವಾಪಸ್ ಅಯ್ಯೋ ಬೇಡ್ದಿರೋದು ಬಗಳ್ತಿರ್ತಾರೆ, ಇಂಥವ್ರನ್ನ ಅವಾಯ್ಡ್ ಮಾಡಿ. ಚೀನಾದೇನ್ ಗೊತ್ತಾ, ಇವ್ರು ಬಾಯಿ ಬಿಟ್ರೆ ಹ್ಯಾಕ್ ಚಪ್ಲಿ ಏಟ್ ಬೀಳುತ್ತೆ ಅಂತಂದ್ರೆ ಇವ್ರ ಜನ್ಮ ಜಾಲಾಡೋಗುತ್ತೆ. ಅರೆ ಅಯ್ಯೋ, ಅವ್ರಿಗೇನು ಮಾಡ್ಬೇಡಿ, ಎಲ್ಲ ತಗೊಂಡೋಗಿ ಇಡೀ ಬಲೂಚಿಸ್ತಾನ ಚಿನ್ನ ತಗೊಂಡ್ ಹೋದ್ರು, ಕಾಪರ್ ತಗೊಂಡ್ ಹೋದ್ರು, ಬಲೂಚಿಸ್ತಾನ ಲೂಟಿ ಮಾಡಾಕ್ಬಿಟ್ರು, ತಿಂದು ಹಾಕಿದ್ರು, ಗವಾದರ್ ಪೋರ್ಟ್ನ ಕಬ್ಜಾ ಮಾಡ್ಕೊಂಬಿಟ್ರು. ಪಾಕಿಸ್ತಾನ ಸೆಕೆಂಡ್ ರೇಟ್ ಸಿಟಿಸನ್ ಆಗೋಯ್ತು. ಬಲೂಚಿಸ್ತಾನದಲ್ಲಿ ಬಲೂಚ್ ಹೆಣ್ಮಕ್ಳನ್ನ ಹಿಡ್ಕೊಂಡು ಅವ್ರಗಳ ಮುಂದೆ ಮಷಿನ್ ಗನ್ಗಳನ್ನೆಲ್ಲ ಗುಡ್ಡೆ ಹಾಕ್ಬಿಟ್ರು. ನೋಡಿ ಇವ್ರ ಮನೇಲಿ ಸಿಕ್ಕಿದ್ದು ಅಂತ. ಆ ಬಡಪಾಯಿ ಹೆಣ್ಮಕ್ಳ ಮನೇಲಿ ಒಂದ್ ಕುರಿನೂ ಉಳ್ದಿರ್ಲಿಲ್ಲ ಪಾಪ, ತಿನ್ನಕ್ಕೂ ಏನೂ ಇರ್ಲಿಲ್ಲ, ಮನೆಗಳು ಬಿದ್ದು ಹೋಗಿದೆ. ಪಾಕಿಸ್ತಾನ ಸೈನ್ಯ ಎಲ್ಲ ಹೊರಗಡೆ ಬಂತು, ಆಟೋಮಾಮ್ ಅಲ್ಲಿ ಮುಂದೆ ಕಾಣಿಸ್ತಾ ಇತ್ತು, ಬಲೂಚಿ ಹೆಂಗಸರು ಹೊರಗಡೆ ತೆಗಿತಿದ್ದಾರೆ ಅಂತ. ದಿಸ್ ಇಸ್ ಅ ಸ್ಟೇಟ್ ದಟ್ ಹ್ಯಾಸ್ ಬಿಕಮ್ ಕ್ರಿಕೆಟ್ ಟು ಇಟ್ಸ್ ಕೋರ್. ಇದಕ್ಕೆ ಸ್ಪೈನೂ ಇಲ್ಲ, ಒಂದು ಬ್ರೈನೂ ಇಲ್ಲ, ಒಂದು ಹಾರ್ಟೂ ಇಲ್ಲ. ಆದ್ರೆ ಅಲ್ಲಿನ ಜನ ಅಂತೂ ತುಂಬಾನೇ ಆತಂಕದಲ್ಲಿದ್ದಾರೆ ಅಲ್ವಾ? ಪಾಕಿಸ್ತಾನಿ ಪಂಜಾಬಿಗಳು ಆತಂಕದಲ್ಲಿ ಇಲ್ಲ, ಅವನ್ ಆಳ್ತಿದ್ದಾನೆ. ಎಲ್ರು ಸಿಂಧಿ ಆತಂಕದಲ್ಲಿದ್ದಾರೆ, ಪಶ್ತೂನ್ ಏನಿದ್ದಾರೆ, ನೀವು ಹಷರ್ ಅಂತಿರಲ್ಲ, ಅಲ್ಲಿನ ಆರ್ಮಿ ಜನರಲ್ಸ್ ಏನಿದ್ದಾರೆ ನೀವು ನೋಡಿರ್ಬೋದು, ಪ್ರತಿಯೊಬ್ರು ಎದೆ ಮೇಲೂ ಮೆಡಲ್ ಸಿಕ್ಕಿಸ್ಕೊಂಡಿರ್ತಾರೆ. ಅವ್ರಿಗೆ ಚಿಕ್ಕವರಿದ್ದಾಗ್ಲೇ ಸಿಕ್ಕಿದೆಯಲ್ಲ, ಮೊದ್ಲು ಅವ್ರು ಕಡ್ಡಿ ತಗೊಂಡು ಯುದ್ಧ ಮಾಡ್ತಾರೆ. ಅವು ಅದೇನೋ ಆಟ ಇದೆಯಲ್ಲ, ಇಂಡಿಯಾದಲ್ಲಿ ಇದೆಯಲ್ಲೋ ಗೊತ್ತಿಲ್ಲ, ಈ ಕೋಲ್ಗಳಿಂದ ಅಮ್ಮಂದ್ರು ಬಹಳ ಖುಷಿ ಆಗ್ತಾರೆ, ನೋಡು ನನ್ನ ಮಗ ನಿಮ್ಮದ್ದನ್ನ ಸಾಯಿಸ್ಬಿಟ್ಟ ಅಂತ. ಅವ್ರಿಗಳೆಲ್ಲ ಹೀಗೆ ಜನರಲ್ ಆಗೋದು ನೋಡಿ. ಅವ್ರಿಗೆ ಹೇಳ್ತಾರೆ, ಇವನು ಬಕ್ರೀದ್ ಹಬ್ಬದಲ್ಲಿ ಮೂರು ಬಕ್ರಗಳು ಕತ್ ಕುಯ್ದಿದ್ದಾರೆ, ಮೆಡಲ್. ಅವನ್ ಚರ್ಮ ಸುಲ್ದಿದ್ದಾನೆ, ಮೆಡಲ್. ಇವ್ರು ಯಾವತ್ತಾದ್ರೂ ಯುದ್ಧದಲ್ಲಿ ಹೋರಾಡಿದಾರ? ಇವ್ರುಗಳು ಪೈಪ್ ಸೇತ್ಕೊಂಡು ಹಿಂದ್ಗಡೆ ಕೂತ್ಕೊಳ್ತಾ ಇದ್ರು. ಮತ್ತೆ ನಮ್ ಸಾಮಾನ್ಯ ಸೈನಿಕರೇನಿದ್ದಾರೆ ಅವ್ರು ಸಾಯ್ತಾ ಇದ್ರು. ಅವನಿಗೆ ಹೇಳ್ತಾರೆ ಜೀವನ ಶುರು ಆಗೋದೆ ಸಾವಾದ್ಮೇಲೆ ಅಂತ. ಇವ್ರ ಜೀವನ ಇಲ್ಲೇ ಖಾಲಿ ಆಗ್ತಾ ಇದೆ. ಮತ್ತೆ ಸೈನಿಕರಿಗೆ ಹೇಳ್ತಾರೆ ನೀನ್ ಸಾಯ್ಬೇಕಣೋ, ನೀನ್ ಸಾಯೋ ತನಕ ನಿನ್ ಹುಟ್ಟಿಗೆ ಅರ್ಥನೇ ಇಲ್ಲ ಅಂತ. ಅವ್ನು ಹೋಗ್ತಾನೆ, ಸರಿ ಸಾಯ್ತೀನಿ ಅಂತ. ಅವನು ಆಟೋಮಾಮ್ ಕಟ್ಕೊಂಡು ಹೋಗ್ತಾನೆ, ಸತ್ತೋಗ್ಬಿಡ್ತಾನೆ. ಯು ಆರ್ ಫೂಲಿಂಗ್ ಅನ್ ಎಂಟೈರ್ ಬಿಲಿಯನ್ ಪೀಪಲ್ ಅರೌಂಡ್ ದ ವರ್ಲ್ಡ್. ಆದ್ರೆ ಈಗ ನೋಡಿ, ನಮ್ಮಲ್ಲೂ ನವಜೋತ್ ಸಿಂಗ್ ಸಿಧು ಇದ್ದಾರೆ. ಅವ್ರು ಹೋಗಿ ಜನರಲ್ ಬಾಜ್ವಾನ ತಪ್ಕೊಂಡು ಬಂದ್ರು. ಸರಿ, ಅಲ್ಲೇ ಇರ್ಬೇಕತ್ತಲ್ಲ, ವಾಪಸ್ ಆಗಿ ಬರ್ತಿದ್ದಾರೆ. ಅನಿಷ್ಠ ಯಾರು ಮುಟ್ಟಾಳ ಸಿಧು. ದೇರ್ ಈಸ್ ನಥಿಂಗ್. ಅವರಲ್ಲಿ ಒಂದು ಕೂಡ ಅವ್ರ ಮಾತಲ್ಲಿ ಒಂದು ಸೀದಾ ಸಾದಾ ಇಲ್ಲ. ಅವ್ರು ಹ್ಯಾಕ್ ಸಿದ್ದು ಆಗೋದ್ರು? ಸೀದಾ ಆಗಿದ್ರೆ ಸಿದ್ದು ಆಗುತ್ತಾನೆ. ಇಲ್ಲಿ ಬಿಡಿ, ಪಾಕಿಸ್ತಾನ ಜನಗಳ ಮಾತನ್ನ ಬಿಟ್ಬಿಡೋಣ. ನಮ್ಮಲ್ಲಿ ತುಂಬಾ ಪಾಪ್ಯುಲರ್ ಆಕ್ಟ್ರೆಸ್ ಒಬ್ರಿದ್ದಾರೆ, ಕರೀನಾ ಕಪೂರ್. ಹೌದು, ಅವ್ರನ್ನ ಅನಕ್ಷರಸ್ತೆ ಅಂದಿದ್ರಲ್ಲ ನೀವೊಂದ್ಸಲ. ಮತ್ತಿನ್ನೇನಾಗ್ಬೇಕು? ಮಗನ್ ಹೆಸರಿಟ್ಟಿದ್ದಾರೆ ತೈಮೂರ್. ಅನಕ್ಷರಸ್ತೆ ತೈಮೂರ್ ಇಡೀ ಜಗತ್ತಿನಲ್ಲಿ ಎಷ್ಟು ದುಷ್ಟ ಅಂದ್ರೆ
ಅವನು ಪ್ರಪಂಚದಲ್ಲಿ ಅವನ ಆಳ್ವಿಕೆಯಲ್ಲಿ ಜನಸಂಖ್ಯೆನ 3% ಕಡಿಮೆ ಮಾಡಿದ್ದ. ಅವನು ಹಿಂದೂಸ್ತಾನದ ಮೇಲೆ ದಾಳಿ ಮಾಡ್ದ. ಮತ್ತೆ ಪ್ರತಿ ಪೋಸ್ಟ್ ಅಂತ ಏನ್ ಕರಿತೀವಿ ನಾವು, ಮೈಲ್ ಪೋಸ್ಟ್, ಅದ್ರ ಮೇಲೆ ಪಿರಮಿಡ್ ಮಾಡಿಟ್ಟಿದ್ದ ಹಿಂದೂಗಳ ಬುರುಡೆಗಳನ್ನ. ಮತ್ ನಾನಂತೂ ಹಿಂದೂ ಅಲ್ಲ, ನನಗೆ ಕೋಪ ಬರ್ತಾ ಇದೆ. ನನ್ನ ದೇಶದ ಮೇಲೆ ದಾಳಿ ಮಾಡಿದಂತ ಈ ದುಷ್ಟ ವ್ಯಕ್ತಿ ಅವ್ ನಿಮ್ಮ ಗೊತ್ತಿಲ್ಲ ಶರ್ಮಿಳಾ ಠಾಗೂರ್ ಅದೇನ್ ಹೇಳ್ತಾರೋ, ಇದು ಯಾವ ಸೀಮೆ ಮಗನ ಹೆತ್ಬಿಟ್ಟೆ ತೈಮೂರ್ ಅಂತ ಹೆಸರಿಟ್ಬಿಟ್ಟೆ ಅಂತ. ನೀವು ಹೋಗಿ ಇಸ್ರೇಲ್ನಲ್ಲಿ ಹಿಟ್ಲರ್ ಅಂತ ಯಾರಿಗಾರು ಹೆಸರಿಡ್ತೀರಾ? ಇಟ್ ನೋಡಿ, ಬರೀ ನೀವುಗಳು ಮಾತ್ರ ಇಂಥವನ್ನೆಲ್ಲ ಸಹಿಸ್ಕೊಳ್ತೀರಾ. ನಿಮ್ಗೊಂದು ಮಾತು ಹೇಳ್ಬಿಡ್ತೀನಿ ನಾನು ಪಾಕಿಸ್ತಾನ್ ಟಿವಿನಲ್ಲಿ ಕಮೆಂಟ್ರಿ ನೋಡ್ತಿದ್ದೆ, ನೀವು ಇದ್ರ ಬಗ್ಗೆ ಕಮೆಂಟ್ ಮಾಡಿದಾಗ ತೈಮೂರ್ ಹೆಸರಿನ ಬಗ್ಗೆ. ಸೊ ಅವರಂದ್ರು ಸ್ಪೇನ್ನ ಕಬ್ಜಾ ಮಾಡ್ಕೊಂಡ ಒಬ್ಬ ಮಿಲಿಟರಿ ಕಮಾಂಡರ್ ಹೆಸರು ತಾರಿಕ್ ಬಿನ್ ಜಿಯಾದ್ ಇತ್ತು ಅಂತ. ಅಂದ್ರೆ ನಿಮ್ ಹೆಸರನ್ನ ಬದಲಾಯಿಸ್ಕೊತೀರಾ? ತಾರಿಕ್ ಅನ್ನೋ ಹೆಸರು ಸಂಸ್ಕೃತದಲ್ಲೂ ಇದೆ, ತರಕ್ ಅಂತ. ಇದು ನಿಮ್ಗೆ ನೋಡಿ, ಸ್ಟಾರ್, ಸಿತಾರಾ, ತಾರಾ, ತಾರಿಕ್ ಇವೆಲ್ಲ ಸಂಸ್ಕೃತದ ವರ್ಷನ್ಗಳು ಆಫ್ ದ ವರ್ಡ್ ತರಕ್. ಅಂದ್ರೆ ಅರ್ಲಿ ಮಾರ್ನಿಂಗ್, ಸ್ಟಾರ್ ಮತ್ತೆ ಲೀಡರ್ ಇವೆಲ್ಲ ಇವೆ. ಒಂದ್ ವೇಳೆ ಇಂಡಿಯಾದ, ನಾನು ಹೇಳ್ತಿರೋದು ವಿಶೇಷವಾಗಿ ಹಿಂದೂಗಳಿಗೆ, ಅವ್ರ ವರ್ತ್ ಏನು ಅಂತ ಅವ್ರಿಗೆ ಗೊತ್ತಿಲ್ಲ ಅಂದ್ರೆ ಅದು ನನ್ ತಪ್ಪಲ್ಲ. ನೀವು ಜಗತ್ತಿನ ಓಲ್ಡೆಸ್ಟ್ ಸಿವಿಲೈಸೇಷನ್ನು, ನೀವು 10,000 ವರ್ಷಗಳಿಂದ ಜಗತ್ತಿಗೆ ದಾರಿ ತೋರಿಸ್ತಾ ಇದ್ದೀರಾ. ನೀವು ಏನನ್ನ ಕಂಡು ಹಿಡ್ದಿದ್ದೀರಾ, ನೀವು ಬೆಟ್ಟಗಳನ್ನ ಕಡಿದು ಮಂದಿರಗಳನ್ನ ಮಾಡಿದೀರಾ, ನೀವ್ಯಾಕ್ ಡಿಫೆನ್ಸಿವ್ ಆಗ್ತಿದ್ದೀರಾ ಅಂತ. ಆದ್ರೆ ನೀವ್ಯಾಕೆ ಇಲ್ಲಿ ಕೂತ್ಕೊಂಡು ಇಲ್ಲಿ ಮಾಡಿದಿರಲ್ಲ, ಬಾಬ್ರಿ ಮಸೀದಿ ಕಟ್ತೀರಾ? ಯಾರು ಹೇಳಿದ್ರು ಗುರು ನಿಮಗೆ ಮಸೀದಿ ಕಟ್ಟೋದಿಕ್ಕೆ? ನೀನ್ ಇಲ್ಲಿ ಹುಡ್ತವನಲ್ಲ, ಇನ್ನೆಲ್ಲೋ ಹೋಗಿ ಸತ್ತೋದೆ, ಇಲ್ಲಿ ಬಂದು ದೇವಸ್ಥಾನ ಕೆಡವಿ ಮಸೀದಿ ಮಾಡ್ದೆ, ಇಡೀ ದೇಶನೇ ಡಿವೈಡ್ ಮಾಡಕ್ಬಿಟ್ಟೆ. ನೀವೇ ನೋಡಿ, ಒಂದ್ ವೇಳೆ ನೀವೆಲ್ಲರೂ ಎದ್ದು ನಿಂತು, ಮುಸಲ್ಮಾನರು, ಹಿಂದೂಗಳು ಇಬ್ರು, ಮತ್ತೆ ವಿಶೇಷವಾಗಿ ಸಿಕ್ಕುಗಳು, ಡಿಫೆನ್ಸ್ ಆಫ್ ಇಂಡಿಯಾ, ಇಟ್ಸ್ ದಿ ಎಂಡ್ ಆಫ್ ಸಿವಿಲೈಸೇಷನ್. ಇಂಡಿಯಾ ಇದ್ರೆ ಜಗತ್ತಿರುತ್ತೆ. ಒಂದ್ ವೇಳೆ ಇಂಡಿಯಾದ ಕತೆ ಮುಗಿದ್ರೆ ಇಟ್ಸ್ ಓವರ್. ಬಂದಿಟ್ಕೊಂಡಿದ್ದೀನಿ. ನೋಡಿ, ನಾವು ಯಾರ್ಯಾರಿಗೆ ಬಾಗಿಲು ತೆಗ್ದಿಲ್ಲ ಹೇಳಿ? ಹಿಂದೆ ಇರಾನ್ನಲ್ಲಿ ಅರಬಿಗಳು ಹೊಡೆದು ಜೊರಾಸ್ಟ್ರಿಯನ್ಸ್ನ ಸರ್ವನಾಶ ಮಾಡಿದಾಗ, ಆಗ ಹಿಂದೂಸ್ತಾನ ಹೇಳ್ತು ನೀವು ಬನ್ನಿ ನಮ್ಮ ಹತ್ರಕ್ಕೆ ಅಂತ. ಅವ್ರು ನಮಗೆ ಬೆಂಕಿ ಬಿದ್ದಿದೆ ಅಂತ ಹೇಳಿದಾಗ, ಸರಿ ಆಯ್ತಪ್ಪ ನೀವು ತಗೊಳ್ಳಿ. ಜಗತ್ನಲ್ಲಿ ಮೊದಲನೇ ಮಸೀದಿ ಎಲ್ಲಿ ಕಟ್ಟಿದ್ದು? ಯಾವುದೇ ಅರಬ್ ದೇಶದಲ್ಲ, ಇರಾನ್ನಲ್ಲ, ನಾಟ್ ಈವನ್ ಇನ್ ಅರೇಬಿಯಾ. ನಿಮ್ಮ ಕೆಳಗೆ ಮಲಬಾರ್ನಲ್ಲಿ, ಕೊಚ್ಚಿನ್ ಹತ್ರ, ಏನ್ ನೇಮ್ ಅದ್ರದ್ದು ಮರ್ತೋಗಿದೆ, ಕೇರಳದಲ್ಲಿ. ಅಲ್ಲಿ ಸರ್ ಜಗತ್ತಲ್ಲೇ ಮೊದಲನೇದು ಸರ್. ಇಲ್ಲಿ ತನಕ ಒಬ್ಬ ಮೊಘಲ್ ಬಾದ್ಶಾನು ಹೋಗಿಲ್ಲ ಅಲ್ಲಿಗೆ. ನಿಮ್ಮ ಅಬ್ದುಲ್ ಕಲಾಂ ಸಾಹೇಬ್ರು ಹೋಗಿದ್ರು, ಮೊದಲನೇ ಪ್ರೆಸಿಡೆಂಟ್ ಏನಿದ್ರು, ಅವ್ರು ಹೋಗಿ ಹಾಜರಿ ನೋಡಿ. ಇಲ್ಲಿ ನೀವು ಕೇಳಿರ್ಬೋದು, ಔರಂಗಜೇಬ್ ರೋಡ್ ಹೆಸರನ್ನು ಬದಲಾಯಿಸ್ಬಿಟ್ರು. ನಾನು ಹಿಂದೆನೆ ಹೇಳಿದ್ದೆ, ಪೇಂಟ್ ತಗೊಂಡು ಎಲ್ಲೆಲ್ಲಿ ಔರಂಗಜೇಬ್ ಅಂತ ಬರ್ದಿದ್ಯೋ ಅದ್ರ ಕೆಳಗೆ ಮುರ್ದಾಬಾದ್ ಬರಿತೀವಿ ಅಂತ. ಆಮೇಲೆ ನಿಮ್ ಎಂಪಿನ ಹೇಳಿದ್ರಲ್ಲ, ಸ್ವಲ್ಪ ಇರಪ್ಪ ಮಕ್ಕಳನ್ನ ಹಾಳ್ಬಾವಿಗೆ ತಳ್ಬೇಡ ಅಂತ. ನನ್ನ ಹತ್ರ 10 ವಾಲಂಟಿಯರ್ಸ್ ಇದ್ರು, ಎಲ್ಲರೂ ಇಂಡಿಯನ್ ಮುಸ್ಲಿಮ್ಸ್. ನಾನು ಹೇಳ್ದೆ ಎಲ್ಲೆಲ್ಲಿ ಔರಂಗಜೇಬ್ ಅಂತ ಬರ್ದಿದ್ಯೋ ಅಲ್ಲಿ ಬರೀರಿ ಮುರ್ದಾಬಾದ್. ಅವನೆಂತ ರಾಕ್ಷಸ, ಎಂತ ಕೊಲೆಗಾರ. ತನ್ನ ಅಪ್ಪನ್ ಕೊಂದ, ಮಗನ್ ಕೊಂದ, ತನ್ನ ಹೆಂಡತಿನ ರೆಡ್ ಪೋರ್ಟಿಂದ ಕೆಳಗಡೆ ಬಿಸಾಕ್ಬಿಟ್ಟ. ತಮ್ಮನ್ ಕತ್ಕೂತಿದ್ದ ದಾರಾ ಶಿಖೋ. ಇವತ್ತು ದಾರಾ ಶಿಖೋ ಅಂತ ಇಡೀ ಇಂಡಿಯಾದಲ್ಲಿ, ಪಾಕಿಸ್ತಾನದಲ್ಲಿ ಯಾವ ಮುಸಲ್ಮಾನನು ತನ್ನ ಮಗುಗೆ ದಾರಾ ಅಂತ ಹೆಸರಿಡಲ್ಲ. ಯಾಕೆ? ಔರಂಗಜೇಬ್ ಬೇಕಿದ್ರೆ ಗಲ್ಲಿಗೂ ಒಬ್ಬ ಸಿಗ್ತಾನೆ. ವಾಟ್ ಡಸ್ ಇಟ್ ಸೇ ಅಬೌಟ್ ಅಸ್? ಅಂದ್ರೆ ಒಬ್ಬ ಬಾದ್ಶಾ ಮೊಘಲ್ರೋನು ತನ್ನಂತಾನು ಹಿಂದೂಸ್ತಾನಿ ಅಂತ ಕರ್ಕೋತಿದ್ದ. ಅವನು ಉಪನಿಷತ್ನೆಲ್ಲ ಟ್ರಾನ್ಸ್ಲೇಟ್ ಮಾಡಿದ್ದ ಪಾರ್ಸಿಗೆ. ಅದನ್ನ ಯುರೋಪ್ ಕಳಿಸ್ತಾ. ಅಲ್ಲದು ಫ್ರೆಂಚ್ ಟ್ರಾನ್ಸ್ಲೇಟ್ ಆಯ್ತು. ಪ್ರಪಂಚದ ಉದ್ದಕ್ಕೂ ಹಿಂದೂಗಳ ಟೆಕ್ಸ್ಟ್ ಏನಿತ್ತು ಅದನ್ನ ಸರಳ ಮಾಡಿದವನೇ ದಾರಾ ಶಿಖೋ. ಔರಂಗಜೇಬ್ ಅವನ್ ಕತ್ತನ್ನ ಕತ್ತರಿಸಿ ಅವರಪ್ಪಂಗೆ ಗಿಫ್ಟ್ ಕೊಟ್ಟ. ಔರಂಗಜೇಬ್ ಹೀರೋ ಆಗೋದ. ಇವತ್ತಿನ ಮುಸಲ್ಮಾನ್ ಬಂದ್ ಹೇಳ್ತಾನೆ ಅವ್ನು ನಮ್ಮವನು ಅಂತ. ನಿಮ್ಗೆ ಖುಷಿ ಆಗಿರ್ಬೇಕಲ್ಲ ಅವನ ಹೆಸರು ಅಳಿಸಿದ್ದಕ್ಕೆ? ಖಂಡಿತ ಖುಷಿ ಇದೆ ನಂಗೆ. ಮತ್ತೊಂದು ಹೆಸರು ಹಾಗೆ ಇವೆ. ಇಲಾಹಾಬಾದ್ ಹೆಸರನ್ನ ಬದಲಾಯಿಸಿ ಪ್ರಯಾಗ್ರಾಜ್ ಅಂತ ಮಾಡಿ. ಖಂಡಿತ ನೋಡಿ, ಈಗ ಮಕ್ಕಾನ ರಾಮ್ಗಢ್ ಅಂತ ಇಟ್ ನೋಡಿ, ಮುಸ್ಲಿಮರು ಹ್ಯಾಕ್ ಕುಕ್ಕೋತಾರೆ ಅಂತ ನೋಡಿ. ಅಲ್ಲ, ಎಲ್ಲಿ ಕುಂಭಮೇಳ ನಡೆಯುತ್ತೋ, ಎಲ್ಲಿ ಹಿಂದೂಗಳ ಅತ್ಯಂತ ಸೇಕ್ರೆಟ್ ಜಾಗ ಇದೆಯೋ ಅದ್ರ ಹೆಸರನ್ನ ನೀವು ಅಲಹಾಬಾದ್ ಅಂತ ಇಟ್ಬಿಟ್ರೆ, ಮತ್ ಕೈ ಕಟ್ಕೊಂಡು ಕೂತ್ಕೊಂಡ್ಬಿಟ್ರೆ. ನಾನೇ ನಿಮ್ಮ UP ಚೀಫ್ ಮಿನಿಸ್ಟರ್ ಹತ್ರ ಹೇಳಿದ್ದೆ, ನಾನು ಹೋಗಿ ಮಾಡ್ತೀನಿ, ನಾನು ಶುರು ಮಾಡ್ತೀನಿ ಗಲಾಟೆನೆ ಅಂತ. ನಾನು ಹೋಗಿದ್ದೆ ಕುಂಭಮೇಳಕ್ಕೆ. ನಾನಂತೂ ಕುಂಭಮೇಳದಲ್ಲಿ ಮುಳುಗಿದ್ದೀನಿ, ಹಾಗೆ ಹಜಲ್ಲೂ ಮಾಡಿದ್ದೀನಿ. ನನ್ನ 2 ಜವಾಬ್ದಾರಿಗಳೇನಿದೆ ಅಂದ್ರೆ ಮುಸಲ್ಮಾನ್ ಮತ್ತು ಹಿಂದೂ ಮತ್ತೆ ಇಂಡಿಯನ್ ಆಗಿ ಅದೆಲ್ಲ ಮಾಡಿ ಮುಗಿಸಿದೀನಿ ಆಗ್ಲೇ. ಅಲ್ಲ, ನೀವೇನ್ ಪಾಕಿಸ್ತಾನಿನೋ ಅಥವಾ? ಇಲ್ಲ, ನಾನು ಇಂಡಿಯನ್. ನಾನೊಬ್ಬ ಮುಸಲ್ಮಾನ್ ಮತ್ತೆ ಹಿಂದೂಯಿಸಮ್ ಅನ್ನು ಅರ್ಥ ಮಾಡ್ಕೊಂಡಿದ್ದೀನಿ. ಇಟ್ಸ್ ಅ ವೇ ಆಫ್ ಲೈಫ್ ಅಂತ. ನಾವೊಂದು ಬ್ರೇಕ್ ಅಂತ ತಗೊಳ್ಳೋಣ. ಖಂಡಿತ ತಗೊಳ್ಳಿ ಸರ್.
ಒಂದು ಕಂಟ್ರಿನೂ ಬ್ರೇಕ್ ಮಾಡ್ಬಿಡಿ. ಸೊ ಬ್ರೇಕ್ನ ನಂತರ ತಾರಿಕ್ ಫತೆ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆ ಮುಂದುವರಿಯುತ್ತೆ. ಈಗ ಪಾಕಿಸ್ತಾನಿ ಟಿವಿ ಚಾನೆಲ್ಗಳಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ಎಲ್ಲಿ ಹುಟ್ಟಿದ್ರು ಆ ದೇಶಕ್ಕೆ ಸೇರ್ಲಿಲ್ಲ ಅಂತ ಅಂದ ಮೇಲೆ ಬೇರೆಯವ್ರಿಗೆ ಏನಾಗ್ತೀರಾ? ನಾನು ಸಿಂಧಲ್ ಹುಟ್ಟವನು, ನೀವ್ಯಾಕೆ ಹೇಳೋದಿಲ್ಲ ಅದ್ವಾನಿ ಸಾಹೇಬ್ರಿಗೆ? ನಿಮ್ಮ ಟ್ವೀಟ್ ಓದ್ತೀನಿ, ನೀವು ಹೇಳ್ತೀರಾ ನಾನು ಜೈ ಶ್ರೀರಾಮ್ ಘೋಷಣೆ ಕೂಗ್ತೀನಿ ಅಂತ. ಸೊ ಏನ್ ಸಮಸ್ಯೆ? ಅಂದ್ರೆ ನೀವು ಇದನ್ನೆಲ್ಲ ಹೇಳ್ತಿರೋ ಉದ್ದೇಶ ಹಿಂದೂಸ್ತಾನ್ ನಿಮ್ಗೆ ನಾಗರಿಕತೆ ಕೊಡ್ಲಿ ಅಂತನಾ? 70 ವರ್ಷ ವಯಸ್ಸಾಯ್ತು, ಈಗ ಒಂದ್ ವೇಳೆ ಕೊಟ್ರು ಎಷ್ಟು ದಿನಗಳು ಓಡಿಸ್ಬೋದು ನಾನು? ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ನಮ್ಮ ಅತಿಥಿ ಲೇಖಕ ಹಾಗೂ ಕಮೆಂಟೇಟರ್ ತಾರಿಕ್ ಫತೆ. ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ತಾರಿಕ್ ಫತೆಹ್ ಅವರ ಮೇಲೆ ಆರೋಪ ಹೊರಿಸಲಾಗ್ತಿದೆ, ಇವರು ತಮ್ಮದೇ ಧರ್ಮದ ವಿರುದ್ಧ ಮಾತಾಡ್ತಾರೆ ಅಂತ. ಈಗ ಪಾಕಿಸ್ತಾನಿ ಟಿವಿ ಚಾನೆಲ್ಗಳಲ್ಲಿ ಈ ರೀತಿ ಹೇಳ್ತಾ ಇದ್ದಾರೆ, ನೀವು ಪಾಕಿಸ್ತಾನದಲ್ಲಿ ಹುಟ್ಟಿದ್ರಿ, ಕರಾಚಿನಲ್ಲಿ ಓದಿದ್ರಿ, ಓದಲ್ಲಿ ತುಂಬಾ ಚುರುಕಾಗಿದ್ರಿ, ಸ್ಕಾಲರ್ಶಿಪ್ ಸಿಕ್ತು, ಇಲ್ಲಿಂದ ಎಲ್ಲ ಪಡ್ಕೊಂಡ್ರಿ, ಈಗ ಪಾಕಿಸ್ತಾನ ಭೂಮಿಗೆ ಬಾರ ಅಂತಿದ್ದೀರಾ ಅಂತ. ನಾನು ಮಾಡಿದ್ದು ಪಾಕಿಸ್ತಾನ, ಅದ್ರ ನನ್ನ ಕೊಡುಗೆ ಏನಿದೆ? ನಾನಂತೂ ಬದವೇ ಆದ್ರೆ ಸರ್, ಎಲ್ಲಿ ಹುಟ್ಟಿದ್ರೋ ಆ ದೇಶಕ್ಕೆ ಸೇರ್ಲಿಲ್ಲ ಅಂತ ಅಂದಮೇಲೆ ಬೇರೆಯವ್ರಿಗೆ ಏನಾಗ್ತೀರಾ ಅಂತ. ನಾನು ಹಿಂದೂಸ್ತಾನದಲ್ಲಿ ಹುಟ್ಟವನು, ಹಿಂದೂಸ್ತಾನದವನು ನಾನು ಸಿಂಧಲ್ ಹುಟ್ಟವನು, ನೀವ್ಯಾಕೆ ಹೇಳೋದಿಲ್ಲ ಅದ್ವಾನಿ ಸಾಹೇಬ್ರಿಗೆ? ಇದೇನ್ ತರ್ಕ ಸ್ವಾಮಿ? ಅದ್ವಾನಿ ಸಾಹೇಬರು ಕರಾಚಿಲಿ ಹುಟ್ಟವರು, ಅವ್ರು ಇಂಡಿಯನ್ನು, ನಾನು ಕರಾಚಿಲಿ ಹುಟ್ಟವನು, ಇಂಡಿಯನ್ ಅಲ್ವಾ ನಾನು? ಇದಂತ ಮಾತು? ಕರಾಚಿ ವಾಸ್ ಅ ಹಿಂದೂ ಮೆಜಾರಿಟಿ ಸಿಟಿ. ಅಂದ್ರೆ ನೀವು ಇದನ್ನೆಲ್ಲ ಹೇಳ್ತಿರೋ ಉದ್ದೇಶ ಹಿಂದೂಸ್ತಾನ್ ನಿಮ್ಗೆ ನಾಗರಿಕತೆ ಕೊಡ್ಲಿ ಅಂತನಾ? ಅಲ್ಲ, ನಾಗರಿಕತೆ ನೋಡಿ ನೋಡಿ, ಈಗ ನಂಗೆ 70 ವರ್ಷ ವಯಸ್ಸಾಯ್ತು, ಈಗ ಒಂದ್ ವೇಳೆ ಕೊಟ್ರು ಎಷ್ಟು ದಿನಗಳು ಓಡಿಸ್ಬೋದು ನಾನು? ಅಲ್ಲ, 25 ವರ್ಷದಲ್ಲಿ ಕೊಟ್ಟಿದ್ರೆ ನೋಡ್ಬೋದಿತ್ತು, ಚೆನ್ನಾಗಿರ್ತಿತ್ತು. ಅದೇ, ಆದ್ರೆ ಒಂದ್ ತಿಳ್ಕೊಳ್ಳಿ, ನೀವು ಅಲ್ಲಿ ತೋರ್ಸಿದ್ರಲ್ಲ ಒಂದ್ ಪ್ರಶ್ನೆ, ಆಂಟಿ ಇಸ್ಲಾಂ ಅಟರೆನ್ಸ್. ನೀವು ಇಸ್ಲಾಂ ವಿರುದ್ಧ ಇರೋ ನಂದು ಒಂದು ಯಾವ್ದಾದ್ರು ಅಟರೆನ್ಸ್ ತೋರಿಸಿ ನೋಡೋಣ. 2 ಇಸ್ಲಾಂ ನಡೀತಿದೆ ಪ್ರಪಂಚದಲ್ಲಿ, ಒಂದು ಅಲ್ಲಾಕ ಇಸ್ಲಾಂ, ಇನ್ನೊಂದು ಮುಲ್ಲಾಕ ಇಸ್ಲಾಂ. ಈ ಮುಲ್ಲಾಕ ಇಸ್ಲಾಂ ಏನಿದೆ, ಇದರಲ್ಲಿ ಒಬ್ಬ ಕೆಟ್ಟಿರೋಂತಹ ಮನುಷ್ಯ ಯಾವಾಗ್ಲೂ ನಿಮ್ಮ ಎದುರಿಗೆ ಅರಚ್ತಾ ಇರ್ತಾನೆ. ಅವನು ಆರೆಂಜ್ ಕಲರ್ಗೆ ಅಗೇನ್ಸ್ಟ್ ಇರ್ತಾನೆ, ಆದ್ರೆ ಅವನ ದಾಡಿ ಆರೆಂಜ್ ಕಲರ್ ಇರುತ್ತೆ. ಸ್ಯಾಫ್ರನ್ಸ್ಗೆ ಅಗೇನ್ಸ್ತಾನೆ. ಈ ಇನ್ನೊಂದು ಇಸ್ಲಾಂ ಅಂದ್ರೆ ಅಲ್ಲಾಕ ಇಸ್ಲಾಂ ಏನಿದೆ, ಅದೇನಂದ್ರೆ ನಮ್ಮಮ್ಮ ಇಲ್ಲ ನಮ್ಮ ಅಜ್ಜಿ ಇಲ್ಲ ನನ್ನ ದೋಸ್ತ್ ಯಾರಿಲ್ಲಿ ವಾಸವಾಗಿದ್ದಾರೆ, 5 ಸಲ ನಮಾಜ್, ಆರ್ಥೋಡಾಕ್ಸ್ ಮುಸ್ಲಿಮ್ಸ್ ಇದ್ದಾರೆ, ಅವರೆಲ್ಲರಿಗೂ ಪಾಲಿಟಿಕ್ಸ್ ಮತ್ತೆ ಇಸ್ಲಾಂಗೆ ಯಾವುದೇ ರೀತಿಯಲ್ಲೂ ಸಂಬಂಧ ಇಲ್ಲ. ದಟ್ ಈಸ್ ಎ ಟ್ರೂ ಮುಸ್ಲಿಂ. ನಾನು ತಮ್ಮಲ್ಲಿ ಹೇಳ್ತೀನಿ, ಪ್ಲೀಸ್ ರೀಡ್ ಮೈ ಬುಕ್ಸ್. ಅದು ಟ್ರಾಜಿಕ್ ಇಲ್ಯೂಷನ್ ಆಫ್ ಅನ್ ಇಸ್ಲಾಮಿಕ್ ಸ್ಟೇಟ್. ಎಲ್ಲೂ ಕೂಡ ಮಾತಾಡೇ ಇಲ್ಲ ಇಸ್ಲಾಮಿಕ್ ಸ್ಟೇಟ್ ಫಾರ್ಮೇಶನ್ ಬಗ್ಗೆ ಇನ್ ಪ್ರಾಫಿಟ್ಸ್ ಲೈಫ್. ಮದೀನಾದಲ್ಲಿ ಏನ್ ಕಾನ್ಸ್ಟಿಟ್ಯೂಷನ್ ಇತ್ತು ಅದು ಮಕ್ಕಾದಲ್ಲಿ ಅಪ್ಲಿಕೇಬಲ್ ಇರಲಿಲ್ಲ. ಮಕ್ಕಾದಲ್ಲಿ ಏನ್ ಲಾಸ್ ಇತ್ತು ಅದು ಅಂಡರ್ ದ ಪ್ರಾಫಿಟ್ ಮಹಮ್ಮದ್. ಇಟ್ ವಾಸ್ ಡಿಫರೆಂಟ್. ಪೊಲಿಟಿಕಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಏನ್ ಅಬ್ಸರ್ವೆನ್ಸಸ್ ಮಾಡಿದ್ದೀನಿ, ನಮಾಜ್ ಹೇಗ್ ಓದೋದು ಅಂತ ಅದ್ರ ಬಗ್ಗೆ ಮಾತಾಡ್ತಿದ್ದೀನಿ ನಾನು. ಮತ್ತೆ ನೀವ್ ಹೇಳ್ತಾ ಇದ್ದೀರಾ ನೀವು ಇಸ್ಲಾಂಗೆ ವಿರುದ್ಧ ಅಲ್ಲ, ಮುಸಲ್ಮಾನರಿಗೂ ವಿರುದ್ಧ ಅಲ್ಲ, ಮತ್ತೆ ನೀವ್ ಹೇಳ್ತಾ ಇದ್ದೀರಾ ಮುಸಲ್ಮಾನರ ವಿರುದ್ಧನೇ ಇರೋದು. ಯಾರು ಇಸ್ಲಾಂನ ತಮ್ಮ ರಾಜಕೀಯಕ್ಕೋಸ್ಕರ ಬಳಸ್ಕೊತಾ ಇದ್ದಾರೋ, ನಿಮ್ ದೇಶದಲ್ಲೂ ಅಂತ ಜನ ಓದ್ತೀನಿ, ನೀವ್ ಹೇಳ್ತೀರಾ ನಾನು ಜೈ ಶ್ರೀರಾಮ್ ಘೋಷಣೆ ಕೂಗ್ತೀನಿ ಅಂತ. ಸೊ ಏನ್ ಸಮಸ್ಯೆ? ಯಾಕೆ ಕೂಗ್ಬಾರ್ದು ನಾನು? ನನ್ಗೇನ್ ಪ್ರಾಬ್ಲಮ್ ರಾಮನ್ ಜೊತೆ? ಅದು ಬಿಡಿ. ನಮ್ಮ ಪ್ರಾಫಿಟ್ಗೆ ರಾಜ ದಾಹಿರ್ ಜೊತೆ ಏನು ಸಮಸ್ಯೆ ಇರಲಿಲ್ಲ ಅಂದ್ಮೇಲೆ ನಾನು ಯಾರು ಸ್ವಾಮಿ? ನಾನು ಇದೇ ಮಣ್ಣಲ್ಲಿ ಹುಟ್ಟವನಲ್ವಾ. ನಾನಂತೂ 1840 ರಾಜ ಪುತಾನಿಯಿಂದ ರಾಜಸ್ಥಾನಿಂದ ಮೈಗ್ರೇಟ್ ಆದ ಹಿಂದೂ ಫ್ಯಾಮಿಲಿ ಒಂದಿತ್ತು. ಪಂಜಾಬ್ಗೆ ಹೋದ್ವಿ, ಹೊಲ ಗದ್ದೆನ ಬಿತ್ತಿದ್ದೇನು, ನಾವು ಮುಸಲ್ಮಾನ್ ಆಗೋಗ್ಬಿಟ್ವಿ. ಆದ್ರೆ ಇಲ್ಲಿರುವಂತ ಎಲ್ಲಾ ಮೌಲ್ವಿ ಮುಲ್ಲಾಗಳು ನಮ್ಗೆ ಹೇಳೋದು ಒಂದೇ ಮಾತು, ನೀವು ಯಾರ ಮುಂದೆನೋ ಬಾಗ್ಬಾರ್ದು, ಅಲ್ಲ ಒಬ್ಬನ್ ಮುಂದೆ. ಖಂಡಿತವಾಗ್ಲು ನಾವಂತೂ ಬಗ್ಗಲ್ಲ. ಈಗ ತಮ್ಮ ಧರ್ಮ ಏನಿದೆ, ಯಾವ ದೇಶದಲ್ಲಿ ನಾವು ಕೂತಿದೀವೋ, ಅಲ್ಲ ಪ್ರೆಸಿಡೆಂಟ್ ಟ್ರಂಪ್ ಮುಂದೆ ಹೋಗಿ ಪೂರ್ತಿ ಮೈಬಗ್ಸ್ ಮಲ್ಕೊಂಡ್ಬಿಡ್ತಾರೆ ಮೌಲ್ವಿಗಳು. ಅವ್ರ ಹತ್ರ ಭಿಕ್ಷೆ ಬೇಡ್ತಾರೆ, ಬಾಯ್ ದುಡ್ಡು ಕೊಡಿ, ಅಲ್ಲಿ ಟೊಮಾಟೊ ದುಬಾರಿ ಆಗೋಯ್ತು. ಅದ್ರ ಬಗ್ಗೆ ಜನಗಳಿಗೆ ಯಾವುದೇ ರೀತಿ ಅಭ್ಯಂತರ ಇಲ್ಲ. ಇಡೀ ಸೌದಿ ಅರೇಬಿಯಾನ ಕೂತಿದೆ ಅಲ್ಲಿ, ತಮ್ಮ ಕೈ ಕಾಲು ಎಲ್ಲ ಅಂದ್ರೆ ಒಂಚೂರು ಡಿಗ್ನಿಟಿನೇ ಉಳಿದಿಲ್ಲ. ಯಾರು ನೋಡಿದ್ರು ಭಿಕ್ಷೆ ಬೇಡ್ತಾರೆ. ಈಗ ಕಂಪೇರ್ ಮಾಡಿ ಹೇಳ್ತೀನಿ ನಾನು. ಒಂದ್ ಕಡೆ ಇಂಡೋನೇಷಿಯನ್ಸ್, ಇಲ್ಲಿ ನೋಡಿ, ಡಿಲ್ಲಿಯಿಂದ ಮಶ್ರಿಕ್ ಇದೆ, ಈಸ್ಟ್ಗೆ ಹಾಗೆ ಹೋದ್ರೆ ವೇದಿಕ್ ಇಸ್ಲಾಂ ನಿಮಗೆ ನೋಡಕ್ ಸಿಗುತ್ತೆ. ಇದು ನನ್ನ ಟರ್ಮಿನಾಲಜಿ. ನೀವು ನೋಡಿ, ಇಂಡೋನೇಷಿಯಾದ ಪ್ರೆಸಿಡೆಂಟ್ ಅವರ ಮೊಮ್ಮಗನ ಹೆಸರು ನರೇಂದ್ರ. ದಾರೂದ ಅನ್ನೋದು ಅವರ ಏರ್ಲೈನ್. ಯಾರಿಗೂ ಏನು ಸಮಸ್ಯೆ ಆಗ್ತಿಲ್ಲ. ಅಲ್ಲಿ ಹಿಂದೂ ನೋಟಿನ ಮೇಲೆ ಗಣೇಶ ಇದೆ, ಯಾರಿಗೂ ಏನು ಸಮಸ್ಯೆ ಆಗ್ತಿಲ್ಲ.
ಸಮಸ್ಯೆ ಆಗ್ತಿರೋದು ಪಾಕಿಸ್ತಾನಿಗಳಿಗೆ ಮತ್ತೆ ಇಂಡಿಯಾದ ಮುಸಲ್ಮಾನರಿಗೆ ಮತ್ತೆ ಬಾಂಗ್ಲಾದೇಶದಲ್ಲಿ ಒಂದ್ ಸ್ವಲ್ಪ ಜನ ಇದ್ದಾರೆ, ಅವರು ಅಲ್ಲಿ ಇಲ್ಲಿ ಹಂಚ್ ಹೋಗಿದ್ದಾರೆ. ಅದು ಕೇಸ್ ನಡೀತಾ ಇದೆ, ಎಲ್ಲರೂ ಕಥೆನೂ ಮುಗಿದು ಹೋಗುತ್ತೆ. ಇವ್ರಿಗೇನ್ ಸಮಸ್ಯೆ ಅಂತ ನೀವಿಲ್ಲಿ ಯಾವತ್ತಾದ್ರೂ ನೋಡಿದಿರಾ? ಬಲೂಚಿಸ್ತಾನದ ಸ್ವಾತಂತ್ರ್ಯಕ್ಕೆ ಮೆರವಣಿಗೆ ಹೊರಟಿರೋದು ಡೆಲ್ಲಿಲಿ ಇಂಡಿಯನ್ ಮುಸಲ್ಮಾನರದು. ಪ್ಯಾಲೆಸ್ತೈನ್ ಯಾಕೆ ಹೊರಡುತ್ತೆ? ಜಾಸ್ತಿ ನೋವಿದ್ಯಾ ಅಲ್ಲಿ? ಅವ್ರ ಅರಬ್ರು, ಇಂಗ್ಲಿಷ್, ಕುರ್ದಿಗಳಿಗೆ ಅಲ್ರಿ ಟರ್ಕಿನವರು ಹೊಡೆದು ಅದು ಯಾರನ್ನ ಐಸಿಸ್ನ ನಾಶ ಮಾಡಿದ್ರಲ್ಲ ಅವ್ರನ್ನ ಸ್ಲಾಟರ್ ಮಾಡ್ತಾ ಇದೆ ಟರ್ಕಿ. ಇಲ್ಲಿ ಮನೆಯಲ್ಲೂ ಆ ಟರ್ಕಿ ಶೋ ಓಡ್ತಾ ಇದೆ. ಅದೇನೋ ಹೆಸರು ಗೊತ್ತಿಲ್ಲ ನಂಗೆ. 880 ಎಪಿಸೋಡ್ಸ್. ಶುರುನೆಲ್ಲ ಹೇಳ್ತಾನೆ ನಾವು ಇಡೀ ಪ್ರಪಂಚದ ಮೇಲೆ ಆಳ್ವಿಕೆ ನಡೆಸ್ತೀವಿ, ಮತ್ ಕೊನೆ ತನಕ ಅದನ್ನೇ ಹೇಳ್ತಾ ಇರ್ತಾನೆ, ಎಲ್ಲನೂ ಮುಗಿಸ್ಬಿಡ್ತೀವಿ ಅಂತ. ಆದ್ರೆ ನಿಮ್ಗೆ ಈ ವಿಷಯದ ಬಗ್ಗೆನೂ ತುಂಬಾ ಖುಷಿ ಇದೆ ಅಂತ ಕೇಳ್ಪಟ್ಟೆ. ಸುಪ್ರೀಂ ಕೋರ್ಟ್ ತೀರ್ಪು ಬಂದಿದೆ, ಅಯೋಧ್ಯೆಯಲ್ಲಿ ರಾಮ ಮಂದಿರ ಕಟ್ತಾರೆ ಅಂತ. ಯಾಕೆ ಕಟ್ಟಬಾರ್ದು? ಯಾರ್ರೀ ಅವನು? ಬಾಬರ್? ಬಾಬರ್ ಎಲ್ಲಿಂದ ಬಂದ? ತಾವು ಒಂದಷ್ಟು ಪುಸ್ತಕಗಳನ್ನ ಓದ್ ನೋಡಿ. ಈ ತೈಮೂರಿ, ಈ ಬಾಬರ್ ನಾಮ ಎಲ್ಲ ಓದಿ. ಅವರು ಹಿಂದೂಸ್ತಾನದ ಜನಗಳನ್ನ ಹೇಗೆ ಕಸದ ತರ ನೋಡ್ತಾ ಇದ್ರು ಅಂತ. ಆ ವ್ಯಕ್ತಿ ಹೇಳ್ತಾನೆ ಈ ಕಪ್ಪು ಕೋತಿಗಳ ಜನರು ಅಂತ. ನಾವು ಅದನ್ನ ಸಹಿಸ್ಕೋಬೇಕಾ? ತಲೆದ್ರ ಇಲ್ಲಿಂದ. ಗೊತ್ತಿಲ್ಲ ಇವ್ರಿಗೆ ಇಲ್ಲಿಂದ ಬಂದ್ರು ಅಂತ. ಇವ್ರಿಗೆ ಬೇರೆ ಯಾವ್ದು ಜಾಗನೇ ಸಿಕ್ಕಿಲ್ಲ ಲೂಟಿ ಮಾಡೋದಕ್ಕೆ. ನಿಮಗ್ ಗೊತ್ತಾ, ತೈಮೂರ್ ಕೂತಿದ್ದ ಮತ್ ಕೇಳ್ತಾನೆ ಕಾಫಿರು ಎಲ್ಲಿರ್ತಾರೆ ಅಂತ. ಚೀನಾದಲ್ಲಿ ತುಂಬಾ ಇದಾರೆ, ಆದ್ರೆ ಅವ್ರ ಹತ್ರ ಏನು ಸಿಗಲ್ಲ. ಹಾಗಾದ್ರೆ ಇಂಡಿಯಾನಲ್ಲಿ ಲೂಟಿ ಮಾಡೋಣ. ಇದನ್ನ ಅವನ ತೈಮೂರಿನಲ್ಲಿ ಬರ್ದಿದೆ. ನೀವು ಈ ತರ ಮಾತಾಡ್ತೀರಾ, ಅದಕ್ಕೆ ಪಾಕಿಸ್ತಾನ ನಿಮ್ಮನ್ನ ಇಂಡಿಯಾದ ಏಜೆಂಟ್ ಅಂತ ಕರೆಯೋದು. ಹೌದು, ಯಾಕಾಗ್ಬಾರ್ದು ಇಂಡಿಯಾದ ಏಜೆಂಟು? ಅಲ್ಲ, ನಾನು ಯಾವಾಗ ಹೇಳ್ದೆ ಇಂಡಿಯಾದ ಏಜೆಂಟ್ ಅಲ್ಲ ಅಂತ? ಇಲ್ಲಿರೋ ಪ್ರತಿ ವ್ಯಕ್ತಿನೂ ಇಂಡಿಯಾದ ಏಜೆಂಟ್ ಆಗ್ಬೇಕು ಅಂತೀನಿ. ಇದು ನಮ್ ದೇಶ ಗುರು, 10,000 ವರ್ಷಗಳಿಂದ ಇದೆ. ಇರ್ಲಿಲ್ಲ ಅಂತ ರಿಸರ್ಚ್ ಮಾಡಿ ಹೇಳ್ಬೇಡಿ, ಆಗ ನಾನು ಮಾತಾಡದೆ ಸುಮ್ಮನೆ ಕೂತ್ಬಿಡ್ತೀನಿ. ಮಾತಾಡಕ್ ಪಾಯಿಂಟೇ ಉಳಿದಿಲ್ಲ. ಈಗ ಆಡಿಯನ್ಸ್ ಅಲ್ಲಿ ಯಾರಿಗಾದ್ರೂ ಪ್ರಶ್ನೆ ಕೇಳೋದಿದ್ಯಾ ಅಂತ ನೋಡೋಣ. ಕೇಳಿ. ಸರ್, ನಿಮ್ಗೆ ನನ್ನ ಪ್ರಶ್ನೆ ಏನಂತಂದ್ರೆ, ನೀವು ಪಾಕಿಸ್ತಾನದಲ್ಲಿ ಹುಟ್ಟಿದವರು ಅನ್ನೋದನ್ನಂತೂ ನೀವು ಇಲ್ಲ ಅಂತ ಹೇಳಕ್ಕಾಗಲ್ಲ. ಆದ್ರೆ ಸರ್, ನೀವು ಈ ಥರ ಇಡೀ ಪ್ರಪಂಚದಲ್ಲೆಲ್ಲ ಪಾಕಿಸ್ತಾನ್ ಹೆಸರಿಗೆ ಮಸಿ ಬಳಿತಾ ಇರ್ತಿರಲ್ಲ, ಹಾಗಾದ್ರೆ ನೀವು ದೇಶದ್ರೋಹಿ ಅಂತ ಅನ್ನಿಸ್ಕೊಳಲ್ವಾ? ನಿಮಗ್ ಖುಷಿ ಆಗ್ಬೇಕಲ್ವಾ ನಾನು ಪಾಕಿಸ್ತಾನಕ್ಕೆ ಮಸಿ ಬಳಿತಾ ಇರೋದು? ತಾವೊಬ್ಬರು ಹಿಂದೂಸ್ತಾನಿಯಾಗಿ ನೀವ್ಯಾಕೆ ಅವ್ರ ಬಗ್ಗೆ ತಲೆ ಕೆಡ್ಸ್ಕೊಳ್ತಾ ಇದ್ದೀರಾ? ಸರ್, ನೀವು ದೇಶದ್ರೋಹಿ ಹೌದು ಅಲ್ವೋ? ಸರ್, ಹಾಗಿದ್ರೆ ನಾವು ನಿಮ್ಮನ್ನ ಪಾಕಿಸ್ತಾನದವರು ಅನ್ಕೋಬೇಕೋ ಇಂಡಿಯಾದವರು ಅನ್ಕೋಬೇಕೋ? ಸಿಂಧಲ್ ಹುಟ್ಟವನ ಹಿಂದೂಸ್ತಾನಿ ಇಲ್ಲ ಅಂತಂದ್ರೆ ಹೇಗಾಗುತ್ತೆ ಹೇಳಿ ಮೇಡಮ್? ಸಿಂಧಿಲ್ದೆ ಹಿಂದ್ ಕೂಡ ಇಲ್ಲ. ಓಕೆ ಸರ್, ಸರಿ ಸರ್, ಥ್ಯಾಂಕ್ ಯು. ಅಲ್ಲ, ನಾನ್ ನಿಮಗೆ ಒಂದು ಸಜೆಷನ್ ಕೊಡ್ತೀನಿ. ತಾವು ಅಡ್ವಾನಿ ಸಾಹೇಬ್ರ ಹತ್ರ ಹೋಗಿ ಕೇಳಿ ತಾವು ಇಂಡಿಯನ್ ಅಲ್ವಾ ಅಂತ. ಆಮೇಲೆ ನೋಡೋಣ ಏನಾಗುತ್ತೆ ಅಂತ. ಸರಿ ಸರ್, ಥ್ಯಾಂಕ್ ಯು. ನೀವ್ ಇಂಡಿಯನ್ ಅಂತ ಕೇಳಿ ನನ್ಗೆ ತುಂಬಾ ಖುಷಿ ಆಯ್ತು. ಮತ್ತೆ ನೀವ್ ಹೇಳ್ತೀರಾ ಇಂಡಿಯಾ ಬಗ್ಗೆ ತುಂಬಾ ಹೆಮ್ಮೆ ಇದೆ ಅಂತ. ಖಂಡಿತ ಇರ್ಲೇಬೇಕದು. ಸೊ ಇವಾಗ ಈ ಮೋದಿ ಸರ್ಕಾರ ಮಾಡಿದೆ, ಯೋಗಿಜಿ ಅವರು ಕೂಡ ಮಾಡಿದ್ರು. ಒಂದಷ್ಟು ಸ್ಟೇಷನ್ಗಳ ಹೆಸರು ಬದಲಾಯಿಸಿದ್ದಾರೆ. ಖಂಡಿತ ಅಂದ್ರೆ ಸರಿಯಾಗಿ ನಿಮ್ ಮಾಡಿದ್ದಾರೆ. ದೃಷ್ಟಿಯಲ್ಲಿ ಇದು ಸರಿಯಾಗಿದೆ ಅಂತೀರಾ? ಖಂಡಿತ ಸರಿಯಾಗಿದೆ. ನಾವು ಚಿಕ್ಕವರಿದ್ದಾಗಿಂದ ಯಾವ ಸ್ಟೇಷನ್ ಹೆಸರನ್ನ ಕರಿತಾ ಬಂದಿದೀವಿ, ಅದು ನನ್ಗನ್ಸತ್ತೆ ಕೇವಲ ಟಿಕೆಟ್ ಅಂದ್ರೆ ಅವ್ರು ಮಾತ್ರ ಹೇಳ್ತಿರೋದು ಹೆಸರು ಈಗ ಬರ್ತಾ ಮುಘಲ್ ಇತ್ತು. ಸರಾಯ್ ಸ್ಟೇಷನ್ ಇತ್ತು. ನನಗೆ ಗೊತ್ತಾಯ್ತು. ನೋಡಿ, ಇಡೀ ಜಗತ್ನಲ್ಲಿ ಅತಿ ದೊಡ್ಡ ಯೂನಿವರ್ಸಿಟಿ ಏನಿತ್ತು? ಹೌದು, ನಳಂದ ಯೂನಿವರ್ಸಿಟಿ ಅಲ್ವಾ? ನಳಂದ. ಅದನ್ನ ಧ್ವಂಸ ಮಾಡಿದವ್ರು ಯಾರು ಹೇಳಿ? ಖಿಲ್ಜಿ ತಾನೆ, ಒಬ್ಬ ಅಂಕಲ್ ಖಿಲ್ಜಿ ಅಂತ. ಹೌದು ಹೌದು. ನೀವೇನ್ ಮಾಡಿದ್ರಿ? ರೈಲ್ವೆ ಸ್ಟೇಷನ್ ಹೆಸರನ್ನ ಏನಂತ ಇಟ್ರಿ? ಖಿಲ್ಜಿ ನಗರ್. ಇದೇ ತರ ಏನೋ ಇತ್ತಲ್ವಾ? ಹಿಂದೆ ನೀವುಗಳು 1000 ವರ್ಷ ಹಿಂದೂಗಳ ಮೇಲೆ ಆಳ್ವಿಕೆ ಮಾಡಿದ್ರಲ್ಲ ಮುಸಲ್ಮಾನ್ ಸುಲ್ತಾನ್ಗಳ್ರು, ಅವರೆಲ್ಲರೂ ಅವ್ರ ಹೆಸರುಗಳನ್ನ ಇಟ್ಕೊಂಡ್ರು. ಮತ್ತೆ ಹಿಂದೂಗಳ ಅತ್ಯಂತ ಪವಿತ್ರವಾದಂತ ಜಾಗಕ್ಕೆ ನೀವು ಅಲಹಾಬಾದ್ ಅಂತ ನಾಮಕರಣ ಮಾಡಿದ್ರಿ. ಅಲ್ಲಿಗಿದು ಮುಸಲ್ಮಾನರ ಜವಾಬ್ದಾರಿ ಆಗಿತ್ತು. ನಾವೀ ಅನ್ಯಾಯನ ಸಹಿಸಿಕೊಳ್ಳೋದಿಲ್ಲ, ಈ ಸುಳ್ಳನ್ನ ಒಪ್ಕೋಬಾರ್ದು. ಮಕ್ಕಾದ ಹೆಸರು ರಾಮ್ಗಢ್ ಆಗ್ಬಾರ್ದು, ಹಾಗೆ ಪ್ರಯಾಗರಾಜ್ ಹೆಸರು ಅಲಹಾಬಾದ್ ಆಗ್ಬಾರ್ದು ಅಂತ. ಇದು ನೋಡಿ, ನಾನು ಇನ್ನೂ ಒಂದು ಮಾತು ಹೇಳ್ತೀನಿ. ಇವತ್ತು ಹಿಂದೂಸ್ತಾನಿ ಮುಸಲ್ಮಾನರು ಇವತ್ತಿನ ದಿನ ಒಂದು ನಿರ್ಧಾರ ಮಾಡಬೇಕು. ಮಗು ಹೆಸರನ್ನ ಶಮ್ ಅಂತ ಇಡೋ ಬದಲು ಸೂರಜ್ ಅಂತ ಇಡಿ. ಸೂರಜ್ ಅಂದ್ರು ಅದೇ ತಾನೇ. ನೀವು ಪಾರ್ಸಿ ಪದ ಬಳಸ್ತೀವಿ ಅಂತೀರ, ಹಿಂದೂಸ್ತಾನಿ ಬಳಸಕ್ ಇಷ್ಟಪಡೋದಿಲ್ಲ. ಅದಕ್ಕೆ ಜನಗಳು ನಿಮ್ಮನ್ನ ಸಂದೇಹದಿಂದ ಕಾಣ್ತಾರೆ. ನನ್ನೊಬ್ಳು ಸೋದರಿ ದುಪ್ಪಟ್ಟ ಹಾಕೊಂಡಿದ್ದಾಳೆ, ಇನ್ನೊಬ್ಳು ಅರಬಿ ಹಿಜಾಬ್ ಹಾಕೊಂಡಿದ್ದಾಳೆ. ನಿಮ್ಮ ನಾನಿ ದಾದಿ ಯಾರಾದ್ರೂ ಫೋಟೋ ತಗೊಂಡು ನೋಡಿ ಈ ಹಿಜಾಬ್ ಎಲ್ಲಿಂದ ಬಂತು ಅಂತ. ನಮ್ಮ ಭಾಷೆಯಲ್ಲಿ ಪದನೇ ಇರ್ಲಿಲ್ಲ. ನಮ್ಮಲ್ಲಿ ಏನ್ ದುಪ್ಪಟ್ಟ,
ಹಿಂದೂ, ಮುಸಲ್ಮಾನ್, ಸಿಖ್ ಹಾಗೆ ಪಂಜಾಬ್ನಲ್ಲಿ ಯುಪಿನಲ್ಲಿ ಹಾಕೊಳ್ತಾ ಇದ್ರು. ಮತ್ತೆ ಆ ಬುರ್ಕಾ ಕೂಡ ಇತ್ತು ಬಿಳಿ ಬಣ್ಣದ್ದು, ಅದಾಗ್ಲೇ ಮಾಯ ಆಗೋಯ್ತು. ನಾವು ಅದನ್ನ ಶಟಲ್ ಕಾರ್ಕ್ ಬುರ್ಕಾ ಅಂತ ಕರಿತಾ ಇದ್ವಿ. ನಾವು ನಮ್ ಸಂಸ್ಕೃತಿ ನಾಶ ಮಾಡಿ ನಮ್ ಮುಖಕ್ಕುಗಳ ಅರಬಿಗಳನ್ನ ಫಾಲೋ ಮಾಡ್ತಾ ಇದೀವಿ ನಾವು. ನಿಮಗ್ ಗೊತ್ತಿದ್ಯಾ ಬಾಂಗ್ಲಾದೇಶದಲ್ಲಿ ರಿಕ್ರೂಟ್ಮೆಂಟ್ ನ ಬಂದ್ ಮಾಡ್ಬಿಟ್ಟಿದೆ ನರ್ಸ್ಗಳದು ನೆನ್ನೆ. ಯಾಕಂದ್ರೆ ಪ್ರತಿ ಮನೇಲೂ ಬಾಂಗ್ಲಾದೇಶಿ ಹೆಣ್ಮಕ್ಳ ಮೇಲೆ ರೇಪ್ ಮಾಡ್ತಾ ಇದ್ದಾರೆ. ಮತ್ ನಾವು ಇಲ್ಲಿ ಬಾಯಿ ಮುಚ್ಕೊಂಡು ಕೂತಿದೀವಿ. ಅಲ್ಲ, ನಾವು ಎಂತ ಮುಸಲ್ಮಾನ್ರು ನೋಡಿ ಸೌದಿ ಎಂಬೆಸಿ ಮುಂದೆ ಹೊರಗೆ ಬಂದ್ರು ನಿಮ್ಮನ್ನ ರಿಪೇರಿ ಮಾಡ್ತೀವಿ ಅಂತ ಹೇಳ್ದೇ ಇರೋರು. ನಾವೇ ನಮ್ಗಳ ಮೇಲೆ ಹೀಗೇನೆ ಸಿರಿಯಾದಲ್ಲಿ 5 ಲಕ್ಷ ಮುಸಲ್ಮಾನರನ್ನ ಸಾಯಿಸ್ಬಿಟ್ರು ಅರಬಿಗಳು. ಅಮೆರಿಕಾನು ಬಂದಿತ್ತು, ಆ ಟ್ರಂಪ್ ಅಂತೂ ಮಾಡ್ತಾನೆ. ಪ್ರಪಂಚದಲ್ಲಿ ಎಂತ ಡಫರ್ ಜನಗಳು ಬದುಕಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಬ್ರಿಟನ್ ಪ್ರೈಮ್ ಮಿನಿಸ್ಟರ್ ಏನಿದ್ದಾರೆ ಅವ್ರದ್ದು ಟರ್ಕಿಷನ್ಸ್ ಹಿಸ್ಟ್ರಿ ಇದೆ, ಖಂಡಿತ ಗೊತ್ತಿರಲ್ಲ. ಅದೇ ಇನ್ನೊಬ್ಬ ಹೊಸದಾಗಿ ಬಂದಿದ್ದಾನಲ್ಲ ಕನ್ಸರ್ವೇಟಿವ್ ಪ್ರೈಮ್ ಮಿನಿಸ್ಟರ್. ತಾರಿಕ್ ಸರ್, ಅವ್ರ ಪ್ರಶ್ನೆ ತುಂಬಾ ಚಿಕ್ಕದಿತ್ತು. ಅವ್ರು ಹೇಳಿದ್ದೇನೆಂದ್ರೆ ಈ ಸ್ಟೇಷನ್ ಹೆಸರನ್ನ ಬದಲಾಯಿಸಿದ್ದಾರೆ, ಚಿಕ್ಕವರಿದ್ದಾಗಿಂದ ನೋಡಿದ್ದಾರೆ. ಸರಿ, ನನ್ನ ಪಾಯಿಂಟ್ ಏನು ಅಂತ ಹೇಳಿದ್ರೆ, ಅಂದ್ರೆ ತಾವು 1941 ಹಿಡಿದು 1947 ತನಕ ನಿಮಗೆ ಏನೇನ್ ಹೇಳಿದಾರೋ ಅದೆಲ್ಲ ಏನ್ ಮಾಡ್ತೀರಾ? ಕಂಟ್ರೋಲ್ ಝೆಡ್ ಅದನ್ನ ರಿವರ್ಸ್ ಮಾಡ್ತಾ 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 ನ್ಯೂಟ್ರಲ್ಗೆ ಬಂದ್ಬಿಡಿ. ಮತ್ತೆ ನಿಮ್ಗೆ ಆಸ್ ಎ ಮುಸ್ಲಿಮ್ಸ್ ಯಾವ್ದು ನಿಜ ಅನ್ಸುತ್ತೋ ಆಗ ಸತ್ಯಕ್ಕೋಸ್ಕರ ಪ್ರಾಣ ಬಿಟ್ಬಿಡಿ. ಆಗ ನಿಮಗೆ ಗೊತ್ತಾಗತ್ತೆ ಯಾರು ನಮ್ಮನ್ನ ಅಪ್ಕೊಂಡ್ರೋ ಅವ್ರಿಗೆ ವಿರುದ್ಧವಾಗಿ ಹೋಗ್ತಾ ಇದೀವಿ ಅಂತ. ಅಲ್ಲ ನೋಡಿ, ಅವ್ರ ಪ್ರಶ್ನೆಗೆ ಒಂದು ಅರ್ಥ ಹೇಳ್ಬೇಕು ಅಂದ್ರೆ, ಇವತ್ತು ನೀವು ಹೇಳ್ತಿದ್ದೀರಾ ಸ್ಟೇಷನ್ ಹೆಸರು ಬದಲಾಯಿಸ್ತೀವಿ, ಊರ್ ಹೆಸರು ಬದಲಾಯಿಸ್ತೀವಿ ಅಂತ. ಬದಲಾಯಿಸ್ಬೇಡಿ, ಹಿಂದೆ ಏನ್ ಹೆಸರಿತ್ತು ಅದೇ ಹೆಸರಿಡಿ. ಸೊ ನಾಳೆ ಜನರ ಹೆಸರನ್ನು ಬದಲಾಯಿಸಬಹುದು. ನಾನು ಅದನ್ನ ಹೇಳ್ತಿರೋದು. ಬಹದ್ದೂರ್ ಶಾ ಸಫರ್ ಬದಲಾಗಿ ಬಹದ್ದೂರ್ ಶಾ ಏನು ವಿಜಯ್ ಅಂತ ಅವ್ರ ಹೆಸರಿಡ್ಬೇಕು ಅಂತ. ವಿಜಯ್ ಮತ್ತೆ ಸಫರ್ ಅಲ್ಲಿ ಏನ್ ವ್ಯತ್ಯಾಸ ಇದೆ? ವಿಕ್ಟರ್ ತಾನೆ, ಅದರಲ್ಲಿ ಧರ್ಮದ ಮಾತೇ ಬರೋದಿಲ್ಲ. ಡೆಲ್ಲಿನಲ್ಲಿ ಒಂದು ಸ್ಟೇಷನ್ ಹೆಸರು ಹಜರತ್ ನಿಜಾಮುದ್ದೀನ್ ಇದೆ. ಹಜರತ್ ನಿಜಾಮುದ್ದೀನ್ ಹೆಸರು ಇಟ್ಟಿದ್ದಾರೆ. ಈಗೇನ್ ಅದನ್ನು ಚೇಂಜ್ ಮಾಡ್ಬಿಡ್ತೀರಾ? ಅವನೊಬ್ಬ ಅದ್ಭುತವಾದ ವ್ಯಕ್ತಿ ಆಗಿದ್ದ, ಅಲ್ಲಾಕ ಇಸ್ಲಾಂ ಫಾಲೋ ಮಾಡ್ತಾ ಇದ್ದ. ಈ ಬಾಬರೆಲ್ಲ ಎಲ್ಲಿಂದ ಬಂದ್ಬಿಟ್ರು, ಈ ಔರಂಗಜೇಬ್ ಗೊತ್ತಿಲ್ಲ ಅದೆಲ್ಲಿಂದ ಬಂದ್ರು ಅಂತ. ಈ ನಿಜಾಮುದ್ದೀನ್ ನಮ್ಮವನು ನೋಡಿ. ಹಜರತ್ ನಿಜಾಮುದ್ದೀನ್ ಹತ್ರ ನಿಮಗೆ ಹಿಂದೂಗಳು ಸಿಗ್ತಾರೆ, ಸಿಖ್ಗಳು ಸಿಗ್ತಾರೆ, ಎಲ್ಲಾ ಜಾತಿ ಜನಗಳು ಚಳಿನಲ್ಲೂ ಹೊರಗೆ ಕೂತಿರ್ತಾರೆ. ಯಾಕೆ ಇಷ್ಟೊಂದು ಪ್ರೀತಿ? ಯಾಕಂದ್ರೆ ಅಲ್ಲೊಬ್ಬ ಒಳ್ಳೆ ವ್ಯಕ್ತಿಯ ದರ್ಗಾ ಇದೆ. ನಿಮ್ಮ ಅರಬ್ರು ಹೇಳ್ತಾರೆ ದರ್ಗಾಗಳನ್ನೆಲ್ಲ ಹೊಡೆದಾಕ್ಬಿಡಿ. ನಿಮ್ಗೆ ಗೊತ್ತಿದ್ಯಾ ವಹಾಬಿ ಇಸ್ಲಾಂ ಪ್ರಕಾರ ತಾಜ್ ಮಹಲ್ನ ಬುಲ್ಡೋಸ್ ಮಾಡ್ಬೇಕಾಗತ್ತೆ. ನಿಮ್ಗೆ ಗೊತ್ತಿದ್ಯಾ ರಸುಲ್ಲಾ ಅವರ ಸಮಾಧಿ ಮೇಲೆ ಬುಲ್ಡೋಸರ್ನ ಯಾರು ಚಲಾಯಿಸಿದ್ರು ಅಂತ? ಬಿಬಿ ಫಾತಿಮಾ ಅವ್ರ ಗೋರಿ ಎಲ್ಲಿದೆ ಅಂತ ನಿಮ್ಗೆ ಗೊತ್ತಾ? ಗೊತ್ತಿರಲ್ಲ. ಬಿಬಿ ಆಯೇಷನ್ನ ಎಲ್ಲಿ ಕೂತಿದ್ದಾರೆ ಅಂತಾನೂ ಗೊತ್ತಿಲ್ಲ. ಒಬ್ಬ ವ್ಯಕ್ತಿ ಒಂದ್ ಬುಲ್ಡೋಸರ್ ತಗೊಂಡು ಎಲ್ಲಾ ಸಮಾಧಿಗಳನ್ನ ನೆಲಸಮ ಮಾಡ್ಬಿಟ್ಟ. ನೀವು ಆರಾಮಾಗಿ ಕೂತಿದ್ದೀರಿ. ಇದ್ರ ಬಗ್ಗೆ ಯಾರಿಗೂ ಏನೂ ಕೂಡ ಗೊತ್ತೇ ಇಲ್ಲ. ಇಲ್ಲೇನಾಗ್ತಿದೆ? ಹಜ್ಗೋಗಿ ನಾ ಕ್ರೌನ್ ಹೊಡಿರಿ, ಹೀಗ್ ಮಾಡಿ, ಕಲ್ಲು ಹೊಡಿರಿ, ಇದು ಮಾಡಿ, ಅದು ಮಾಡಿ, ಸಿಡಿ ಖರೀದಿಸಿ, ಟೆಲಿವಿಷನ್ ಖರೀದಿಸಿ, ಏನೋ ಕೊಂಡ್ಕೊಂಡು ಪ್ಯಾಕ್ ಮಾಡ್ಕೊಂಡು ವಾಪಸ್ ಬಂದ್ಬಿಡಿ. ಅರೆ ಅಲ್ಲಾನ ನೀವು ಇಲ್ಲೇ ಕಂಡ್ಕೋಬಹುದು. ನೀವು ಹೊರಗಡೆ ಹೋಗಿ ನೋಡೋದೇ ಬೇಡ. ನೀವು ಸುಮ್ಮನೆ ಸ್ವಲ್ಪ ನಿಶಬ್ದವಾಗಿ ಯೋಗ ಮಾಡಿ, ನಿಮ್ಗೆ ಅಲ್ಲಾನ ನೆನಪಾಗ್ಬಿಡುತ್ತೆ, ಮನಸ್ಸು ಶುದ್ಧಿ ಆಗುತ್ತೆ. ಮತ್ತೊಂದು ಬ್ರೇಕ್ ತಗೊಳ್ಳೋಣ. ಮತ್ತೆ ಬ್ರೇಕ್ನ ನಂತರ ತಾರಿಕ್ ಫತೆ ಅವರ ಮೇಲೆ ಆರೋಪ ಹಾಗೂ ವಿಚಾರಣೆ ಮುಂದುವರಿಯುತ್ತೆ. ಇಂಡಿಯಾ ಎಂಥ ಸ್ಥಾನದಲ್ಲಿರ್ಬೇಕು ಅಂತಂದ್ರೆ ಇಲ್ಲಿ ಯಾರಿಗೂ ಹೂ ಮಾರುವಂತ ಅಗತ್ಯನೇ ಬರಬಾರದು. ಇಲ್ಲಿ ನೀವೇ ಇನ್ನೊಬ್ಬ ಇಂಡಿಯನ್ಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಇಂಡಿಯಾ ಇಂಥ ಜಾಗದಲ್ಲಿ ಇರಬೇಕು ಸರಿ, ಆದ್ರೆ ಪಾಕಿಸ್ತಾನ ಹೇಗಿರ್ಬೇಕು? ಪಾಕಿಸ್ತಾನ ಮುಗಿದೋಗತ್ತೆ ಬಿಡಿ, ಇನ್ನು 20-25 ವರ್ಷ ಅಷ್ಟೇನೆ. ನೋಡಿ, ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ವೆಲ್ಕಮ್ ಬ್ಯಾಕ್. ಆಪ್ಕಿ ಅದಾಲತ್ನಲ್ಲಿ ಇವತ್ತು ಮೊಕದ್ದಮೆ ನಡೆಸ್ತಾ ಇದ್ದೀವಿ. ಜನಪ್ರಿಯ ಕಮೆಂಟೇಟರ್ ತಾರಿಕ್ ಫತೆ ಅವರ ಮೇಲೆ ಆಪ್ಕಿ ಅದಾಲತ್ನಲ್ಲಿ ಮುಂದಿನ ಆರೋಪ. ಆಪ್ಕಿ ಅದಾಲತ್ನಲ್ಲಿ ತಾರಿಕ್ ಫತೆ ಅವರು ಎಲ್ಲರ ಜೊತೆ ಜಗಳ ಆಡ್ತಾರೆ ಅನ್ನೋ ಆರೋಪ ಇದೆ. ಈಗ ನೋಡಿ, ನಿಮ್ಮ ವಿಷಯದಲ್ಲಿ ಮಾತು ಬಂದಾಗ್ಲೆಲ್ಲ ನನಗೆ ನನ್ನ ದೋಸ್ತ್ ಕವಿ ಕುಮಾರ್ ವಿಶ್ವಾಸ್ ಅವರ ಒಂದು ಲೈನ್ ನೆನಪಾಗತ್ತೆ. ಅವ್ರು ಹೇಳ್ತಾರೆ, ಕೋಯಿ ಪಾಗಲ್ ಸಮಜ್ತಾ ಹೈ, ಕೋಯಿ ದಿವಾನ ಸಮಜ್ತಾ ಹೈ. ಎರಡನ್ನೂ ಅನ್ಕೊಂಬಿಡಿ ಸರ್, ನನಗೇನು ಸಮಸ್ಯೆ ಇಲ್ಲ. ನಿಜ ನೋಡಿ ಹಿಂದೂಸ್ತಾನದ ಮೋಟೋ ಏನಿದೆ ಮತ್ತೆ ಇಸ್ಲಾಂದು ಕ್ರಕ್ಸ್ ಏನಿದೆ, ಎರಡು ನೀವು ಹೇಳ್ತೀರಾ ಟ್ರೂತ್ ವಿಲ್ ಆಲ್ವೇಸ್ ಪ್ರಿವೈಲ್. ಹಿಂದಿಲಿ ಅದು ಸರಿಯಾದ ಪ್ರೊನೌನ್ಸಿಯೇಷನ್ ಬರಲ್ಲ. ಅದೇನಂದ್ರೆ ಸತ್ಯ ಯಾವಾಗ್ಲೂ ಮೇಲ್ ಬರುತ್ತೆ. ಇಸ್ಲಾಂ ಹೇಳುತ್ತೆ ಸತ್ಯವನ್ನ ಹೇಳು, ಯಾವಾಗ ಅಂದ್ರೆ ಎಲ್ಲ ನಿನ್ ವಿರುದ್ಧವಾಗಿ ಹೋಗ್ತಿದ್ದಾಗ್ಲೂ ಕೂಡ ಅಂತ. ಈ ಎರಡು ನನ್ನ ಮಟ್ಟಿಗೆ ಮಾರಲ್ ಮತ್ತೆ ನನ್ನ ಮಟ್ಟಿಗೆ ಕಂಪಾಸ್ ಆಗಿದೆ. ಧರ್ಮದ ಪಾತ್ರನೇ ಮಾರಲ್ ಕಂಪಾಸ್ ತೋರ್ಸೋದು ತಾನೆ. ಆದ್ರೆ ನಿಮ್ಮೇಲೆ ದಾಳಿಗಳಾಗತ್ತೆ. ನಾನ್ ನೋಡಿದೆ ದಿಲ್ಲಿನಲ್ಲಿ, ನ್ಯೂಯಾರ್ಕ್ ಅಲ್ಲಿ ಆಗುತ್ತೆ. ಹೊಡೆದ್ ನೋಡ್ಲಿ, ಅವ್ರ ಮೇಲೆ ಕೇಸ್ ಆಗುತ್ತೆ, ಅವನಿಗೆ ಕೆಲಸ ಸಿಗೋದಿಲ್ಲ ಹೆದರ್ಕೊಂಡು. ನೀವು ನೋಡಿದ್ರ ಯಾರು ಕೈ ಮಾಡಕ್ ಬರ್ಲಿಲ್ಲ. ನಿಮ್ಮ ಇಂಡಿಯನ್ಸ್ ಮಾತ್ರ ನನ್ನ ಜೊತೆ ಸಪೋರ್ಟ್ ಗಿದ್ರು, ಅವರೆಲ್ಲರೂ ಓಡೋದ್ರು. ಈ 50-60 ಜನ ಪಾಕಿಸ್ತಾನಿಗಳು ಲಾಠಿಗಳನ್ನ ತಗೊಂಡು ದಾಳಿ ಮಾಡಿದ್ರು. ನ್ಯೂಯಾರ್ಕ್ನಲ್ಲಿ
ನಾನು ಒಬ್ಬನೇ ಇದ್ದೆ. ನಾನೇನೂ ಮಾಡಕ್ಕಾಗ್ಲಿಲ್ಲ. ಇಲ್ಲಿ 300 ಜನ ಮುತ್ತಿಗೆ ಹಾಕಿದ್ರು. ಅದೇ ಆ ನಿಮ್ಮ ರೇಖ್ತಾ ಉರ್ದು ಕಾನ್ಫರೆನ್ಸ್. ನನ್ ತಪ್ಪೇನಂದ್ರೆ ನಾನು ಅಲ್ಲಿಗೆ ಬುಕ್ಸ್ ಕೊಂಡ್ಕೊಳಕ್ ಹೋಗಿದ್ದೆ. ಈ ಜಮಾತೆ ಇಸ್ಲಾಂ ಟೈಪ್ ಜನಗಳು ಅಲ್ಲಿ ದಾಳಿ ಮಾಡಿದ್ರು. ಮತ್ತೆ ರಾತ್ರಿ ತನಕ ಸುಮಾರು 4 ಗಂಟೆವರೆಗೂ ನಾನು ಆ ಜಾಗದಿಂದ ಅಲ್ಲಾಡ್ಲಿಲ್ಲ. ಪೊಲೀಸ್ನವರು ಕೂಡ ನನ್ನನ್ನ ತಳ್ಳಾಡಿದ್ರು. ಕೊನೆಗೆ ಆ ಬಡಪಾಯಿ ನನ್ನ ಹತ್ರ ಕ್ಷಮೆ ಕೇಳಿದ್ರು. ನೀವು ನಿಜ ಹೇಳಿದ್ರೆ ಮುಗೀತು. ಆಮೇಲೆ ನೀವು ಆಸ್ ಎ ಮುಸ್ಲಿಂ ನಾನು ಹೇಳ್ತಾ ಇರೋದು, ಯು ಹ್ಯಾವ್ ಟು ಸ್ಟ್ಯಾಂಡ್ ಬೈ. ಈಗ ಒಬ್ರು ಮೌಲಾನ 10 ಲಕ್ಷ ರೂಪಾಯಿ ಬಹುಮಾನ ಇಟ್ಟಿದಾರಲ್ಲ ನಿಮ್ಮ ತಲೆ ಕತ್ತರಿಸಕ್ಕೆ. ನಾನು ಅವ್ನಿಗೆ ಹೇಳ್ದೆ, ಏನ್ ಹೇಳ್ದೆ ಅಂದ್ರೆ ಒಂದ್ ಕೆಲಸ ಮಾಡು, ನಾನು ಏನ್ ಹೇಳ್ತೀನೋ ಅದನ್ನ ನೀನು ಮಾಡು. ಮತ್ತೆ ಈ 10 ಲಕ್ಷ ರೂಪಾಯಿನ ನೀನ್ ನಿನ್ನ ಮಗನ ಹೆಸರಿಗೆ ಮಾಡ್ಬಿಡು, ನಿಂಗೆ ದುಡ್ಡಾಗತ್ತೆ. ಸುಮ್ನೆ ಯಾಕೆ ಟೆನ್ಷನ್ ತಗೋತಿದ್ಯಾ? ಟೆನ್ಷನ್ ಬೇರೆಯವ್ರಿಗೆ ಕೊಡ್ಬೇಕು, ನಾವು ತಗೊಳ್ಳೋದಲ್ಲ. ಅಲ್ಲ ಇವ್ರುಗಳು, ಅವನೊಬ್ಬ ಹೇಳಿದ್ನಲ್ಲ ಆ ಕಲ್ಕತ್ತಾದವನು ಟಿವಿಲಿ ಬಂದು ನಾನು ಅವನ ತಲೆ ಕತ್ತರಿಸ್ತೀನಿ ಅಂತ. ಈ ಇಂಡಿಯಾದ ಕ್ರಿಮಿನಲ್ ಪೊಲೀಸ್ನವರು ಏನ್ ಮಾಡಿದ್ರು? ಹೆದರ್ಕೊಂಡಿದ್ದಾರೆ. ಅಲ್ಲಾಹು ಅಕ್ಬರ್ ಅಂತ ಬಂದಾಗ ಅಯ್ಯೋ ಹುಚ್ಚನ್ ಮಗ ಏನಾರು ಮಾಡ್ಬಿಟ್ರೆ ಅಂತ ಹೆದರ್ಕೊಂಡ್ರು. ಅಂದ್ರೆ ನೀವ್ ಹೆದರೋದಿಲ್ವಾ? ಇಲ್ಲ, ನಾನಾಗಿ ಹೆದರ್ಕೊಳ್ಳಿ? 70 ವರ್ಷದ ವಯಸ್ಸಿನಲ್ಲಿ ಏನು ಭಯ? 25 ಹೆದರ್ತಾ ಇದ್ದೆ, ಈಗ ಹೆದರಿ ಏನ್ ಮಾಡ್ಬೇಕಾಗಿದೆ ನಾನು? ಓದಿದ್ರ ದಾವೂದ್ ಇಬ್ರಾಹಿಂ, ಚೋಟಾ ಶಕೀಲ್ ಅವ್ರುಗಳು ನಿಮ್ಮನ್ನ ಕೊಲ್ಲೋದಿಕ್ಕೆ ಒಬ್ಬನ್ನ ಕಳ್ಸಿದ್ರು ಅಂತ? ಅವನು ಇಲ್ಲೇ ಬಿದ್ದಿದ್ದಾನೆ, ಜೈಲೊಳಗೆ ಕೊಳಿತಿದ್ದಾನೆ. ಕಲ್ಲೋ ಗಿಲ್ಲೋ ಏನೋ ಕುಟ್ತಾ ಕೂತಿರ್ಬೇಕು ಅಷ್ಟೇ, ಹೆದರೋ ಮಾತೇ ಇಲ್ಲ. ನಮ್ಮನ್ ಪ್ರೊಟೆಕ್ಟ್ ಮಾಡ್ತಿರೋನು ಮೇಲಿರೋನಷ್ಟೇ. ಅಂದ್ರೆ ನೀವು ಸಾವಿಗೆ ಹೆದರಲ್ಲ ಅಂತ ಆಯ್ತು. ಸಾವಿಗೆ ಹೆದರ್ಕೊಂಡು ಕೂತ್ರೆ ನಮ್ ಜೀವನ ಹೇಗೆ ಹೇಳಿ ಸರ್? ನಾವು 2 ಬಿಲಿಯನ್ 3 ಬಿಲಿಯನ್ ವರ್ಷಗಳಿಂದ ಇದ್ದೀವಿ. ನಮ್ಮೊಳಗೆ ಎಷ್ಟು ಸೋಲಾರ್ ಸಿಸ್ಟಮ್ಸ್ಗಳಿವೆ ಅಂತ ನಮ್ಗೇನ ಗೊತ್ತಿಲ್ಲ. ನಮ್ಗೇನು ಗೊತ್ತು ಯಾವ್ದ್ರ ಭಾಗ ನಾವು ಅಂತ? ಇಡೀ ನಮ್ಮ ಈ ಗ್ಯಾಲಾಕ್ಸಿ ಏನಿದೆ, ಇಟ್ಸ್ ಎ ಡಾಟ್. ನಮ್ಗೆ ಯಾಕೆ ಇಷ್ಟೊಂದು ಜಂಬ ನಾವು ದೊಡ್ಡವರು ಅಂತ? ಏನೂ ಇಲ್ಲ, ನಾವು ಮಣ್ಣಿಂದ ಬಂದ್ವಿ ಮತ್ತೆ ಮಣ್ಣಿಗೆ ಹೋಗ್ತಾ ಇದ್ದೀವಿ. ಯು ಹ್ಯಾವ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್ ವಿತ್ ಕೈಂಡ್ನೆಸ್, ಹ್ಯಾಪಿನೆಸ್ ಟು ಯುವರ್ ಫೆಲೋ ಬೀಯಿಂಗ್. ನಿಮ್ ಮುಂದೆ ಯಾರಾದ್ರೂ ಕೈಯನ್ನ ನೀಡಿದ್ರೆ ನೀವು ಖಾಲಿ ಕೈಯನ್ನ ವಾಪಸ್ ಕಳಿಸ್ಬೇಡಿ. ಬರೀ ಇಷ್ಟು ಮಾಡಿ ಸಾಕು. ಯಾರ ಪರಿಸ್ಥಿತಿನೂ ನೋಡಿ ಆಡ್ಕೊಂಡು ನಗಬೇಡಿ. ಅವ್ರಿಗೆ ಏನಾದ್ರೂ ಕೊಡಿ. ಮತ್ ಯಾವತ್ತೂ ಪ್ರಶ್ನೆ ಮಾಡಬೇಡಿ, ಯಾಕೋ ದುಡ್ಡು ಕೇಳ್ತಿದ್ಯಾ, ಊಟ ತಾನೇ ಬೇಕು, ನಾನು ಬಿರಿಯಾನಿ ಕೊಡಿಸ್ತೀನಿ ನಡಿ ಅಂತ. ಇದು ಕರುಣೆ ಅನ್ಸ್ಕೊಳ್ಳೋದಿಲ್ಲ. ಕರುಣೆ ಅಂತಂದ್ರೆ ಯಾರಿಗೆ? ಅಲ್ಲ, ಅದು ಈ ಜಿಹಾದಿಗಳು ಹೇಳ್ತಾರಲ್ಲ, ನೀನ್ ಸತ್ರೆ ಕನ್ಯರು ಸಿಗ್ತಾರೆ ಅಂತ. ಅಯ್ಯೋ, ಅವ್ರಿಗೆ ಸಿಗ್ತಿರ್ಬೋದೇನೋ, ಅದಿಲ್ಲ ಅಂತ ನಂಗೆ ಗೊತ್ತಿಲ್ಲ. ಇಲ್ಲಂತೂ ನನ್ ಗರ್ಲ್ ಫ್ರೆಂಡ್ ಸಿಗ್ಲಿಲ್ಲ. ಖರಾಬ್ ಆಗಿದ್ದಾರೆ ಅಂದ್ರೆ ನಾನೇನ್ ಮಾಡೋದು? ಅಲ್ಲ, ನೀವು ನೋಡಿದೀರಾ ಯಾವನಾದ್ರೂ ಜಿಹಾದಿ ಅವನ್ ಗರ್ಲ್ ಫ್ರೆಂಡ್ ಜೊತೆ ಹೋಗೋದನ್ನ ನೋಡಿದೀರಾ ಖುಷಿಯಾಗಿ? ಎಲ್ಲೂ ಇಲ್ಲ. ಕಾನ್ ಮಾರ್ಕೆಟ್ ಅಲ್ಲಿ ಕೂಡ ಸಿಗೋದಿಲ್ಲ. ಅವನ್ ದರಿದ್ರವಾದ ಮುಖ ನೋಡಿದ್ರೆ ಖರಾಬ್, ಮೀಸೆ ಬೋಳ್ಸಿರ್ತಾನೆ, ದಾಡಿ ಬೆಳೆಸ್ಕೊಂಡಿರ್ತಾನೆ. ಯಾವ ಹುಡುಗಿ ಅವನ ಹತ್ರ ಹೋಗಿ ನನ್ನ ಡೇಟ್ ಮೇಲೆ ಕರ್ಕೊಂಡು ಹೋಗು ಅಂತ ಹೇಳಿ? ನೋ, ದೇ ಆರ್ ಆಲ್ವೇಸ್ ಅನ್ಫಾರ್ಚುನೇಟ್ ಅಗ್ಲಿ ಪೀಪಲ್ ಹೂ ಡು ನಾಟ್ ನೋ ದಟ್ ದೇರ್ ಈಸ್ ನೋ ಸಚ್ ಥಿಂಗ್ಸ್. ದಿಸ್ ಇಸ್ ಇಟ್, ಲೈಫ್ ಎಂಡ್. ಬರೋಂಗಿದ್ರೆ ವಾಪಸ್ ಬಾ, ಬರ್ಲಿಲ್ಲ ಅಂದ್ರೆ ವೆಲ್ಕಮ್. ಹಿಂದೂಗಳಿಗಾದ್ರೂ ರಿಟರ್ನ್ ಟಿಕೆಟ್ ಬುಕ್ ಆಗಿರುತ್ತೆ. ಅವ್ರು ಹೇಳ್ತಾರೆ ಮತ್ತೆ ನಾವು ವಾಪಸ್ ಹುಟ್ಟು ಬರ್ತೀವಿ ಅಂತ. ಮುಸಲ್ಮಾನ್ ಹೇಳ್ತಾನೆ ಜೀವನ ಶುರುವಾಗೋದೇ ಇಲ್ಲಿ ಅಂತ. ಸರಿ ಆಯ್ತಪ್ಪ, ನೀನ್ ನೋಡ್ಕೋ, ನಾವು ನಮ್ಮನ್ನ ನೋಡ್ಕೋತೀವಿ. ಡಸಂಟ್ ಮೇಕ್ ಎ ಡಿಫರೆನ್ಸ್. ನೋಡಿ, ನಮಗ್ ನಾವು ಇಂಪಾರ್ಟೆನ್ಸ್ ಕೊಡಬಾರ್ದು. ಆ ಬುಲ್ಲೆ ಶಾ ಹೇಳಿದ್ದ ನಿನ್ನ ಕೊಂದ್ಕೋ ಅಂತ. ನಾನು ಕೂಡ ಇದನ್ನೇ ಹೇಳೋದು. ಸ್ವತಃ ನಿಮ್ಮನ್ನ ನೀವು ಡಿಸ್ಟ್ರಾಯ್ ಯುವರ್ ಸೆಲ್ಫ್ ಫ್ರಮ್ ಇನ್ಸೈಡ್. ಗಾಂಧೀಜಿ ಏನ್ ಮಾಡಿದ್ರು? ಎಂತ ಅದ್ಭುತವಾದ ಕೆಲಸ ಅಲ್ವಾ? ಇತ್ತೀಚೆಗೆ ಇಂಡಿಯಾದಲ್ಲಿ ಗಾಂಧೀಜಿಗೆ ಎಷ್ಟೋ ಜನ ಬೈತಾ ಇದ್ದಾರೆ. ಮತ್ತೆ ಅಲ್ಲಿ ಫೋಟೋ ಹಾಕಿದಾರಲ್ಲ, ಎಲ್ರಿಗೂ ಉರಿಯುತ್ತೆ ಇವತ್ತು. ಯಾಕೆ ನನ್ಗಂತೂ ಅರ್ಥ ಆಗ್ತಿಲ್ಲ. ಪ್ರಪಂಚದ ಮೋಸ್ಟ್ ಲೌಡ್ ಪರ್ಸನ್ ಹ್ಯಾಸ್ ಕ್ರಿಟಿಸಿಸಮ್ ಇನ್ ಇಂಡಿಯಾ, ಬಟ್ ಇಂಡಿಯಾ ಇಸ್ ಅ ಡೆಮಾಕ್ರಸಿ. ಈಗ ನಿಮ್ಗೂ ಸುಮಾರು ಬೈಗುಳಗಳು ಬೀಳ್ತಿರುತ್ತೆ. ಅರೆ ಬೈಲಿ ಬಿಡಿ ಸರ್, ನನ್ಗದ್ರಿಂದ ಏನು ಅನಿಸ್ತಾನೆ ಇಲ್ಲ. ದ ಪಾಯಿಂಟ್ ಈಸ್, ನನ್ನ ಮನ್ಸಲ್ಲಿರೋದನ್ನ ನಾನು ಖಂಡಿತ ಹೇಳ್ತೀನಿ. ವಾಟ್ ಐ ಡೂ ಇಟ್ ಫಾರ್ ದ ಪೋರ್. ಅದಕ್ಕೆ ನಾನು ಒಬ್ಬ ಮಾರ್ಕ್ಸಿಸ್ಟ್ ಆಗಿರೋದು. ಅದಕ್ಕೆ ನನಗೆ ಲೆಫ್ಟ್ ಜೊತೆ ಸಂಪರ್ಕ ಇದೆ. ನನ್ನಿಂದ ನೋಡಕ್ಕಾಗೋದಿಲ್ಲ ಅದೇನಂದ್ರೆ ಒಬ್ಬ ವ್ಯಕ್ತಿ ಇನ್ನೊಬ್ಬ ವ್ಯಕ್ತಿಯ ಮೇಲೆ ಅಧಿಕಾರದಿಂದ ಮಾತಾಡೋದನ್ನ. ಇದಕ್ಕಿಂತ ದೊಡ್ಡ ಪೇನ್ಫುಲ್ ವಿಷಯ ನನಗೆ ಬೇರೆ ಯಾವುದೂ ಇಲ್ಲ. ನನಗೆ ಅಂಥ ದಿನ ನಿದ್ದೆನೆ ಬರೋದಿಲ್ಲ ಒಂದೊಂದ್ಸಲ. ಯಾಕಂದ್ರೆ ಜನ ತಮ್ಮ ವಿಂಡೋಸ್ನ ಮೇಲೇರ್ಸ್ಕೊಂಡ್ಬಿಡ್ತಾರೆ. ಒಬ್ಬ ಚಿಕ್ಕ ಮಗು ಹೂ ಮಾರ್ಕೊಂಡ್ ಬಂದ್ರೆ ಇವರು ಹೋಗ್ ಅಂತ ಹೇಳ್ತಾರೆ. ಇಂಡಿಯಾ ಎಂಥ ಸ್ಥಾನದಲ್ಲಿರ್ಬೇಕು ಅಂತಂದ್ರೆ ಇಲ್ಲಿ ಯಾರಿಗೂ ಹೂ ಮಾರುವಂತ ಅಗತ್ಯನೇ ಬರಬಾರ್ದು. ಇಲ್ಲಿ ನೀವೇ ಇನ್ನೊಬ್ಬ ಇಂಡಿಯನ್ಗೆ ಮರ್ಯಾದೆ ಕೊಡ್ಲಿಲ್ಲ ಅಂದ್ರೆ ಮತ್ತೆ ಪ್ರಾಬ್ಲಮ್ ಆಗುತ್ತೆ ಅಲ್ವಾ? ಇಸ್ರೇಲಿಂದ ಯಾರೋ ಒಬ್ಬ ಟೂರಿಸ್ಟ್ ಬಂದ್ರೆ ಅವನಿಗೆ ನಾವು ಜಾಸ್ತಿ ಅಟೆನ್ಷನ್ ಕೊಡ್ತೀವಿ. ನಮ್ಮವನೇ ಒಬ್ಬ ಟೂರಿಸ್ಟ್ ಬಂದ್ರೆ ಅವನಿಗೆ ನಾವು ಹೇಳ್ತೀವಿ ನಿಜಾಮುದ್ದೀನ್ ಹತ್ರ ಹೋಗಿ ಮಲ್ಕೋಲ್, ತುಂಬಾ ಜಾಗ ಇದೆ. ಇಂಡಿಯಾ ಇಂಥ ಜಾಗದಲ್ಲಿ ಇರಬೇಕು ಸರಿ, ಆದ್ರೆ ಪಾಕಿಸ್ತಾನ ಹೇಗಿರ್ಬೇಕು? ಪಾಕಿಸ್ತಾನ ಮುಗ್ದೋಗತ್ತೆ ಬಿಡಿ, ಇನ್ನು 20-25 ವರ್ಷ ಅಷ್ಟೇನೆ. ನೋಡಿ, ನೀವು ಇದನ್ನ ನೆನಪಲ್ಲಿ ಇಟ್ಕೊಳ್ಳಿ. ನಾನು ಪದೇ ಪದೇ ರಿಪೀಟ್ ಮಾಡ್ತಿರ್ತೀನಿ, ಅಟಕ್ಕಿಂದ ಕಟಕ್ ತನಕ ಹಿಂದೂಸ್ತಾನನೇ ಅಂತ. ಇಂಡಸ್ ರಿವರ್ ಇಂದ ಆ ಕಡೆ ಪೂರ್ತಿ ಅಫ್ಘಾನಿಸ್ತಾನ, ಮತ್ತೆ ಕಟಕ್ಕಿಂದ ಈ ಕಡೆ ಆ ಬರ್ಮಾ ಗಿರ್ಮಾ ಎಲ್ಲ ಶುರು ಆಗೋಗುತ್ತೆ, ಒರಿಸ್ಸಾದು.
ಮತ್ತೆ ಈ ಕಡೆ ಕೆಳಗೆ ಬಲೂಚಿಸ್ತಾನಕ್ಕೆ ಸ್ವತಂತ್ರ ಸಿಕ್ಬಿಟ್ರೆ ಇವ್ರ ಸೊಂಟ ಬಿದ್ದೋಗ್ಬಿಡುತ್ತೆ. ಮತ್ತೆ ಬಲೂಚಿಸ್ತಾನ ಮೇಲೆ ಇವ್ರೇನ್ ಶೋಷಣೆ ಮಾಡಿದ್ರಲ್ಲ ಪಾಕಿಸ್ತಾನಿ ಸೈನ್ಯ, ಅವ್ರ ಹೆಣ್ಮಕ್ಳನ್ನ ರೇಪ್ ಮಾಡಿದ್ರು, ಗಂಡ್ಮಕ್ಳನ್ನ ಎತ್ಕೊಂಡು ಹೋಗಿ ಸಾಯಿಸಿದ್ರು, ಹೆಲಿಕಾಪ್ಟರಿಂದ ವ್ಯಾಲಿಗಳಿಗೆ ಡ್ರಾಪ್ ಮಾಡಿದ್ರು. ನಾನ್ 1967 ನಾನೇನ್ ಬಲೂಚಲ್ಲ, ಅವ್ರ ಭಾಷೆನೂ ನನಗೆ ಅರ್ಥ ಆಗಲ್ಲ. ಆದ್ರೆ ನಾನ್ 1967 ಅವ್ರ ಸ್ಟ್ರಗಲ್ನ ನೋಡಿದ್ದೀನಿ. ನನ್ನ ಎಷ್ಟು ಜನ ಸ್ನೇಹಿತರು ಕೊಲೆ ಆಗೋದ್ರು. ಯಾವ ಕಾರಣಕ್ಕೆ? ಒಂದು ಸ್ವತಂತ್ರ ದೇಶದ ಮೇಲೆ ನೀವು ದಾಳಿ ಮಾಡಿ ಆಕ್ರಮಿಸ್ಕೊಂಡ್ರಿ ಅಂತನಾ? ಮತ್ತೆ ಇಂಡಿಯಾ ದಟ್ಟತನ ನೋಡಿ. ಹಿಂದೆ ಕಾಂಗ್ರೆಸ್ ಎಂಪಿಗಳ ಹತ್ರ ಹೋಗಿ ಬಲೂಚಿಸ್ತಾನ ವಾಂಟ್ಸ್ ಟು ಜಾಯಿನ್ ಇಂಡಿಯಾ ಅಂದ್ರೆ ಆಗ ನಿಮ್ಮ ಈ ಆಜಾದ್ ಅವರೆಲ್ಲ ಏನ್ ಹೇಳಿದ್ರೆ, ಅಯ್ಯೋ ತುಂಬಾ ದೂರ ಇದೆ, ಅದು ಹೇಗೆ ಅಂತಂದ್ರು. ಅಷ್ಟೇ ಅಲ್ಲದೆ ಅವ್ರಿಗೆ ಇದು ಕೂಡ ನೆನಪಾಯ್ತು, ಕರಾಚಿಯಿಂದ ಢಾಕಾ 1000 ಮೈಲಿ ದೂರ ಇದೆ ಅಂತ. ಅವ್ರು ಬೆಂಗಾಲ್ನ ಕ್ಲೇಮ್ ಮಾಡ್ತಿದ್ದಾರೆ. ನಿಮ್ಮಿಂದ ಕೇವಲ 200 ಮೈಲಿ ದೂರ ಇದೆ ಬಲೂಚಿಸ್ತಾನ್. ಮತ್ತೆ ಅವರೇ ಇಂಡಿಯಾ ಜೊತೆ ಜಾಯ್ನ್ ಆಗಕ್ ನೋಡ್ತಾ ಇದ್ದಾರೆ. ಆದ್ರೆ ನೀವೇನು ಮಾಡ್ತಿಲ್ಲ. ಗವಾದರ್ ಸುಲ್ತಾನ್ ಆಫ್ ಒಮನ್ ಇಂಡಿಯಾಗೆ ಆಫರ್ ಮಾಡಿದ್ರು 40 ಲಕ್ಷ ರೂಪಾಯಿಗೆ. ನೀವು ಇದು ತುಂಬಾ ದುಬಾರಿ ಅಂತ ಹೇಳಿದ್ರಿ. ಈ ಇನ್ವಾಲ್ವ್ಮೆಂಟ್ ಏನಿದೆ ಇಂಡಿಯಾದು. ಆದ್ರೆ ಈಗ ಹಿಂದೂಸ್ತಾನದ ಅಪ್ರೋಚ್ ಬದಲಾಗಿದೆ. ಈಗ ಪಾಕಿಸ್ತಾನಕ್ಕೆ ಅವರದ್ದೇ ಭಾಷೆನಲ್ಲಿ ಉತ್ತರನೂ ಕೊಡ್ತಿದೀವಿ. ಖಂಡಿತವಾಗ್ಲೂ ನೋಡಿ, ಗುಜರಾತ್ ರೆಜಿಮೆಂಟ್ ಬಗ್ಗೆ ನೀವು ಕೇಳಿರೋದಿಲ್ಲ. ಆದ್ರೆ ಗುಜರಾತ್ ಪ್ರೈಮ್ ಮಿನಿಸ್ಟರ್ ಹೆಸರಂತೂ ಶಾಶ್ವತವಾಗಿರುತ್ತೆ. ಯಾವುದನ್ನ ಯಾರು ಮಾಡಕ್ ಸಾಧ್ಯ ಆಗ್ಲಿಲ್ವೋ ಅದನ್ನ ಮೋದಿ ಅವರು ಮಾಡಿ ತೋರಿಸಿದ್ರು. ಇದು ಮಾತು. ನೀವು ಅವ್ರಿಗೆ ವೋಟ್ ಕೊಡಬೇಡಿ, ಸಪೋರ್ಟ್. ಯು ಹ್ಯಾವ್ ಟು ಸಲ್ಯೂಟ್ ಹಿಮ್. ಅವರು UN ನಲ್ಲಿ ಒಂದ್ ಕ್ಯಾರೆಕ್ಟರ್ ಶೋ ಮಾಡಿದ್ರು. ಈ ಇಮ್ರಾನ್ ಖಾನ್ ಅಧಿಕ ಪ್ರಸಂಗ ಆದ್ಮೇಲೆ ಹಿ ಡಿಡ್ಂಟ್ ಈವನ್ ಅಡ್ರೆಸ್ ಹಿಮ್. ಆ ನಿಮ್ಮ ಸ್ಪೋಕ್ಸ್ ಪರ್ಸನ್ ಏನಿದ್ರು ಆ ಹೆಂಗ್ಸು, ಅವ್ರಿಗೆ ಆ ರೈಟ್ಸ್ ಕೊಟ್ರು. ಅವರಂತೂ ಅವನ್ನ ತುಂಡಾಗಿ ಕತ್ತರಿಸಿ ಇಮ್ರಾನ್ ಖಾನ್ನ ಈ ಕೋಸನ್ನ ಕೊಚ್ಚಿ ಪಲ್ಯ ಮಾಡ್ತಾರಲ್ಲ ಹಾಗೆ ಮಾಡ್ಬಿಟ್ಟು ಬಿಸಾಕ್ಬಿಟ್ರು ಆಚೆ ಕಡೆ. ಅಂಡ್ ಹಿ ವಿಲ್ ನಾಟ್ ಸರ್ವೈವ್. ನೀವೇ ನೋಡ್ತೀರಿ. ಮತ್ತೆ ಮದುವೆ ಆಗ್ತಾನೆ, ಮತ್ತೆ ಮೆರವಣಿಗೆ ಹೊರಡುತ್ತೆ. ಮೊದಲನೇ ಸಲ ಈ ಸಲ ಅಂತೂ ನಾನೇ ಯೋಚಿಸ್ತಾ ಇದ್ದೀನಿ ಯಾವ್ದಾದ್ರು ಸಂಬಂಧ ಹುಡುಕೊಡೋಣ ಅಂತ. ಯಾರಾದ್ರೂ ಅಂದ್ರೆ ಅವರು ಮತ್ತೆ ಮದುವೆ ಆಗ್ತಾರೆ ಅಂತೀರಾ? ಅಯ್ಯೋ ಯಾಕೆ ಮಾಡ್ಕೊಡಲ್ಲ, ಅವನಿಗೆ ಗೊತ್ತಿರೋದೇ ಇದೊಂದು ಕೆಲಸ, ಇನ್ನೇನ್ ಮಾಡ್ತಾನೆ. ಇದೊಳ್ಳೆ ಚೆನ್ನಾಗಿದೆ. ತಾರಿಕ್ ಸಾಬ್, ನಿಮ್ಮನ್ನ ಸಾಕಷ್ಟು ಪ್ರಶ್ನೆಗಳನ್ನ ಕೇಳಿದ್ವಿ. ಈಗ ನಾವೊಂದು ಬ್ರೇಕ್ ತಗೊಳ್ಳೋಣ. ಬ್ರೇಕ್ನ ನಂತರ ಕೇಳೋಣ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ರಾಹುಲ್ ದೇವ್ ಅವರ ತೀರ್ಪು ಇವತ್ತಿನ ಮೊಕದ್ದಮೆಯಲ್ಲಿ. ವೆಲ್ಕಮ್ ಬ್ಯಾಕ್. ಇವತ್ತು ನಾವು ಮೊಕದ್ದಮೆ ಚಲಾಯಿಸಿದ್ದು ತಾರಿಕ್ ಫತೆ ಅವರ ಮೇಲೆ. ತಾರಿಕ್ ಫತೆ ಅವರನ್ನ ನಾವು ಇಮ್ರಾನ್ ಖಾನ್ ಬಗ್ಗೆ, ಪಾಕಿಸ್ತಾನದ ಬಗ್ಗೆ, ಇಸ್ಲಾಂ ಬಗ್ಗೆ, ಹಿಂದೂಸ್ತಾನ್ ಬಗ್ಗೆ ಕೇಳಿದ್ವಿ. ಮತ್ತೀಗ ಆಪ್ಕಿ ಅದಾಲತ್ನಲ್ಲಿ ಇವತ್ತಿನ ಜಡ್ಜ್ ಜನಪ್ರಿಯ ಪತ್ರಕರ್ತ ರಾಹುಲ್ ದೇವ್ ಅವರ ತೀರ್ಪನ್ನ ಕೇಳೋಣ. ತಾರಿಕ್ ಫತೆ ಒಬ್ಬ ಅನೂಹ್ಯವಾದ ವ್ಯಕ್ತಿಯಾಗಿದ್ದಾರೆ. ಅದನ್ನ ನಾವು ನೋಡಿದ್ವಿ. ಭಾರತ, ಪಾಕಿಸ್ತಾನ, ಇಸ್ಲಾಂ, ಭಾರತೀಯ ಮತ್ತು ಪಾಕಿಸ್ತಾನಿ ಮುಸಲ್ಮಾನರ ಬಗ್ಗೆ ಅವ್ರಿಗೆ ತುಂಬಾ ಗಟ್ಟಿಯಾದ ಮತ್ತೆ ತುಂಬಾ ವಿಭಿನ್ನವಾದ ತಿಳುವಳಿಕೆ ಇದೆ, ಯೋಚನೆ ಇದೆ, ಮಾಹಿತಿನೂ ಇದೆ, ನೋಡೋ ಒಂದು ದೃಷ್ಟಿಕೋನ ಇದೆ. ಇವರಲ್ಲಿ ಅದ್ಭುತವಾದ ಧೈರ್ಯ ಇದೆ. ಎಲ್ಲ ಥರದ ಅಪಾಯಗಳ ಅರಿವಿದ್ದು ಅವರು ನಿರ್ಭೀತಿಯಿಂದ ವಿಸ್ಫೋಟಕವಾದ ಮಾತುಗಳನ್ನಾಡ್ತಾರೆ. ವ್ಯಂಗ್ಯನ ಮಾರಕಾಸ್ತ್ರ ಥರ ಬಳಸ್ತಾರೆ. ಆದರೆ ನಿರಂತರವಾಗಿ ವಿವಾದಾತ್ಮಕ ಮತ್ತೆ ನಿರಂತರವಾಗಿ ಸೆನ್ಸೇಷನಲ್ ಮಾತುಗಳನ್ನ ಆಡೋದ್ರಿಂದ ಅವರ ಗಂಭೀರವಾದ ವಾದ ಏನಿದೆ ಅದು ಸ್ವಲ್ಪ ದುರ್ಬಲ ಆಗೋಗುತ್ತೆ. ನ್ಯಾಯಾಲಯ ಅವರನ್ನ ಗೌರವಪೂರ್ವಕವಾಗಿ ಬಿಡುಗಡೆ ಮಾಡ್ತಿದೆ. ಆದರೆ ಅವರು ತಮ್ಮ ಶೈಲಿನಲ್ಲೂ ಸ್ವಲ್ಪ ಗಂಭೀರತೆ ಮೈಗೂಡಿಸ್ಕೊಂಡ್ರೆ ಆಗ ಅವ್ರ ಮಾತು ಹೆಚ್ಚೆಚ್ಚು ಆಳವಾಗಿ ಹೆಚ್ಚೆಚ್ಚು ದೂರನೂ ತಲುಪುತ್ತೆ ಅನ್ನೋ ಸಲಹೆನೂ ನೀಡ್ತಿದೆ. ತಾರಿಕ್ ಫತೆ ಅವರು ಸದಾ ಇಷ್ಟೇ ದಿಟ್ಟತನದಿಂದ ತಮ್ಮ ಮಾತುಗಳನ್ನ ಆಡ್ತಿರ್ತಾರೆ. ಹೆದರುಕೊಳ್ದೆ ತಮ್ಮ ವಾದಗಳನ್ನ ಮಂಡಿಸ್ತಿರ್ಲಿ ಅನ್ನೋ ಭರವಸೆ ಜೊತೆಗೆ ಇವತ್ತಿನ ಮೊಕದ್ದಮೆ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಮುಂದಿನ ವಾರ ನಾವು ಭೇಟಿ ಮಾಡ್ತೀವಿ ಇನ್ನೊಬ್ರು ಹೊಸ ವ್ಯಕ್ತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ.